ಕಡ್ಡಿ ಇದೆ ತೇಲ್ತಾ ಇರ್ತದ, ಮ್ಯಾಲ ಹೋಗಬೇಡ ತಮ್ಮ. ಮ್ಯಾಲ ಸಿಗೋದು ನಿನಗೆ ಬರೇ ಬುರುಗು ಇರ್ತದೆ, ನೊರೆ ಇರ್ತದೆ, ನೆರೆ ಇರ್ತದೆ, ಕಸ ಇರ್ತದೆ, ಕಡ್ಡಿ ಇರ್ತದೆ. ಮುತ್ತು ಬೇಕಾದ್ರೆ ಸಮುದ್ರದ ಒಳಗೆ ಇಳಿಬೇಕು, ಆಳಕ್ಕೆ ಹೋಗಬೇಕು. ಅಲ್ಲೇ ಘನ ಗೌರವ ಗಾಂಭೀರ್ಯದಿಂದ ಗುಪ್ತ ಸುಪ್ತವಾಗಿರ್ತಕ್ಕಂಥ ಮುನಿ ಮಾಣಿಕ್ಯಗಳನ್ನು ನಾವು ಎತ್ತಿಕೊಂಡು ಬರಬೇಕು. ಹಂಗ ಮಣಿಮಾಣಿಕ್ಯ ಮುತ್ತು ಬೇಕಾದ್ರೆ ಒಳಗಿಳಿಬೇಕಂತ, ಇನ್ನು ನಮ್ಮ ದೇವರು ಬೇಕಾದ್ರೆ ಇನ್ನ ಒಳಗಿಳಿಬೇಕು. ನೀರಿನ ಒಳಗಿಳಿಬೇಕು ಅಂದ್ರೆ ಏನರ್ಥ? ನೀರು ಅಂದ್ರೆ ಏನರ್ಥ? ನೀರು ಅಂದ್ರೆ ತೀರ್ಥ ಅಂತ ಅರ್ಥ. ತೀರ್ಥ ಅಂದ್ರೆ ಶಾಸ್ತ್ರ ಅಂತ ಅರ್ಥ. ಆ ಶಾಸ್ತ್ರದ ಒಳಗೆ ಇಳಿದ್ರೆ ಅಲ್ಲೇ ನಮ್ಮ ತಂದೆ ಕಾಣಿಸ್ತಾನೆ, ನಿನ್ನ ಅಪ್ಪ ಕಾಣಿಸ್ತಾನೋ ತಮ್ಮ. ಆದ್ದರಿಂದ ಮಮಯೋನಿಹಿ ಅಪ್ಸು ಅಂತ ಸಮುದ್ರೆ ಅಂದ್ರೆ ನೀರಿನ ಒಳಗ ಅಂದ್ರೆ ತೀರ್ಥದ ಒಳಗ ಅಂದ್ರೆ ಶಾಸ್ತ್ರದ ಒಳಗ. ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ನಾರಾಯಣನನ್ನ ನಾವು ಹುಡುಕಬೇಕಪ್ಪ. ಆದ್ದರಿಂದ ನಿನ್ನ ತಂದೆ ಯಾರಪ್ಪ? ಆಪಹ ಆಪ ಆಪಲನಾಚೈವ ಪೃಥಿವೀ ಪ್ರಥಿತೋ ಯತಃ. ನಿಮ್ಮ ತಂದೆಯಾದವ ಆಪ ಅಪ್ಪ. ಆ ಕಾಲಕ್ಕೆ ಅಪ್ಪ ಅಪ್ಪ ಅಂತೇನು ಬಿದ್ದಿದೆ, ಕನ್ನಡ ನಾವು ಅಪ್ಪ ಅಂತೇವೆ. ಸಂಸ್ಕೃತದಾಗ ಕೂಡ ಪರಮಾತ್ಮ ಅವನೇ ನಮಗ ಅಪ್ಪ ಅಂತ ಲಕ್ಷ್ಮೀದೇವಿ ಅಂಬರನೇ ಸೂಕ್ತದಾಗ ನಮಗ ನಮ್ಮ ಹಡದಪ್ಪನ ಪರಿಚಯವನ್ನ ತಾಯಿ ಮಾಡಿಕೊಟ್ಟಿದ್ದಾನೆ. ಆ ದೃಷ್ಟಿಯಿಂದ ಹುಡುಗರು ಅಪ್ಪ ಅಂದ್ರೆ ಅವೆಲ್ಲ ದೊಡ್ಡ ಆದ್ಮೇಲೆ ಅಪ್ಪಗ ಅಪ್ಪ ಅನ್ನೋದಿಲ್ಲ, ಡ್ಯಾಡಿಯಲ್ಲಿ ಕತ್ತವಲ್ಲ. ಪ್ರಾರಂಭದಾಗ ಅಪ್ಪ. ಹಂಗ ಗಾಗು ಗಾಗು ಹಾಡುವಾಗ ಮಕ್ಕಳು ಗಾಗು ಗಾಗು ಗೋವಿಂದ ಗೋಪಾಲ ಗೋವರ್ಧನ ಗಂಗಾ ಗೀತಾ ಚ ಗಾಯತ್ರಿ ಗೋವಿಂದೇತಿ ಚತುಷ್ಟಯೇ ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮ ನ ವಿದ್ಯತೆ. ಆದ್ದರಿಂದ ಗೋವಿಂದ ಅಂತ ತಿಳ್ಕೊಂತಕ್ಕಂಥ ನಾಮ ಭಗವಂತನಿಗೆ ಬಹಳ ಪ್ರೀತ್ಯಾಸ್ಪದವಾದದ್ದು ಅಂತ ತಿಳ್ಕೊಂಡೆ. ಕುಂತಿದೇವಿ ಭಗವಂತನನ್ನು ಸ್ತೋತ್ರ ಮಾಡುವಾಗ ಬಾಯಿ ತುಂಬ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನ ಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತವೇದಿನೇ. ರಾಧಾಧರ ಮಧುಶ್ರಿಯಂದ ಮಿಲಿಂದಾಯ ಮಧುದ್ವಿಡೆ ಕೃಷ್ಣಾಪಟ ಕುವಿಂದಾಯ ಗೋವಿಂದಾಯ ನಮೋ ನಮಃ. ಹೀಗೆ ಶುಭಾನಿ ಸ್ತ್ರೀಜಾನಿ ದಿಶತು ದಯಯಾ ನೀರದ ರುಚಿ ಪ್ರಪನ್ನಾಂ ಪಂಚಾರಿ ಮಮಿಷ ಶುಚಾರಿ ಹೃದಯಾಂ ಪರಿತ್ರಾಜನ್ನ ಲೀಲಾ ವಿಶ್ರಮರದುಕೂಲಾಲಿ ರಚನಾ ಕುವಿಂದೋ ಗೋವಿಂದೋ ವಿಕಸದರವಿಂದೋಪಮುಖ. ನಮ್ಮ ಗೋವಿಂದನ ನಾಮಸ್ಮರಣ ಮಹಾನುಭಾವರು ಪರೋಕ್ಷ ಜ್ಞಾನಿಗಳಾಗಿರತಕ್ಕಂಥ ದಾಸರು, ಪುರಂದರದಾಸರು ಗೋವಿಂದ 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 ಎಷ್ಟು ರೀತಿ ಗೋವಿಂದ ನಾಮಸ್ಮರಣವನ್ನು ಊಟಕ್ಕೆ ಹೋದಾಗ ಗೋವಿಂದ ಗೋವಿಂದ ಗೋವಿಂದ, ತಿರುಪತಿ ಬೆಟ್ಟಕ್ಕೆ ಹೋದ್ರೆ ಗೋವಿಂದ 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 ಅಂದ್ರೆ ಈ ಗೋವಿಂದನ ನಾಮಸ್ಮರಣದಿಂದ ತ್ರಿಲೋಕಿ ತರ ಎಲ್ಲ ದುಂದುಮಿಷ ಹೋಗವ. ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಅಚ್ಯುತಾನಂದ ಗೋವಿಂದ ನಾಮೋಚ್ಚಾರಣ ಭೇಷಜ ನಶ್ಯಂತಿ ಸಕಲ ರೋಗಾಃ ಸತ್ಯಂ ಸತ್ಯಂ ವದಾಮ್ಯಹಂ. ಸಾಂದ್ರಾನಂದ ಪುರಂದರಾದಿ ದಿವಿಜದ ವೃಂದೈರ ಮಂದಾದರಾತ್ ಆನಮ್ರೈ ಮುಕುಟೇಂದ್ರ ನೀಲಮಣಿಭಿ ಸಂದರ್ಶಿತೇಂದಿಂದಿರಂ ಸ್ವಚ್ಛಂದಂ ಮಕರಂದ ಬಿಂದು ವಿಲಸನ್ ಮಂದಾಕಿನಿ ಮೇದುರಂ
ಶ್ರೀ ಗೋವಿಂದ ಪದಾರವಿಂದ ಮಶುಭ ಸ್ಕಂದಾಯ ವಂದಾಮಹೇ. ಆದ್ದರಿಂದ ಆಚಾರ್ಯ ಹೇಳಿದಂಗೆ ಈ ಅಚ್ಯುತಾನಂದ ಗೋವಿಂದ ನಾಮೋಚ್ಚಾರಣ ಭೇಷಜ ನಶ್ಯಂತಿ ಸಕಲಾರೋಗಾಃ ಸತ್ಯಂ ಸತ್ಯಂ ವದಾಮ್ಯಹಂ. ಈ ಆಚಾರ್ಯರ ಅಪ್ಪಣೆಯನ್ನ ಪಾಲನೆ ಮಾಡುತ್ತಾ ರಾಘವೇಂದ್ರ ಸ್ವಾಮಿಗಳು ಸದಾ ಸರ್ವದಾ ಅಚ್ಯುತಾನಂತ ಗೋವಿಂದ ಅಚ್ಯುತಾಯ ಅನಂತಾಯ ಗೋವಿಂದ ಅಚ್ಯುತಾಯ ಅನಂತಾಯ ಗೋವಿಂದ ಅಚ್ಯುತಾಯ ಅನಂತಾಯ ಗೋವಿಂದ ಇದೇ ಜಪ ಮಾಡ್ತಾ ಇದ್ರಂತ ಪುಣ್ಯಾತ್ಮರು. ಅವರಿಗೆ ಬಂದಿರತಕ್ಕಂಥ ಇಂಥ ಸಿದ್ಧಿ, ಇಂಥ ಶುದ್ಧಿ, ಇಂಥ ಸಮೃದ್ಧಿ, ಇಂಥ ಪ್ರಸಿದ್ಧಿ ಇದೆಲ್ಲ ಎದರ ಮೂಲಕ? ಭಗವಂತನ ನಾಮ ಜಪ ಮಾಡಿದ್ದರ ಮೂಲಕ. ಆದ್ದರಿಂದ ಅತ್ಯರ್ಥಂ ಮನಸಾ ಕೃತಾಚ್ಯುತ ಜಪ, ಮನಸ್ಸಿನೊಳಗೆ ಅಚ್ಯುತನ ಜಪ ಮಾಡಿ ಇಂಥ ಸಿದ್ಧಿ ಪಡೆದಿದ್ದಾರಪ್ಪ. ಪಾಪಾಂಧಕಾರಾತಪಃ ಶ್ರೀಮತ್ಸದ್ಗುರು ರಾಘವೇಂದ್ರ ಯತಿರಾತ ಕುರ್ಯಾಧ್ರುವಂ ಮಂಗಲಂ. ಒಂದು ಶ್ಲೋಕ ಆತ್ರಿ, ಈಗ ಇನ್ನ 8 ಶ್ಲೋಕವ. ಕರ್ಮಂದಿಂದ ಸುದಿಂದ ಸದ್ಗುರು ಕರಾಂಭುಜೋದ್ಭವ ಸಂತತಂ. ಎಷ್ಟು ಸುಂದರವಾಗಿ ಹಾಕಿದ್ದಾರೆ ನೋಡಿ ಶ್ಲೋಕ. ಅಂತಾನೆ ನಮ್ಮಷ್ಟಕ್ಕೆ ನಾವೇ ನಮ್ಮ ತಲೆ ತೂಗಿ ಹೋಗ್ಬೇಕು. ಕರ್ಮಂದೀಂದ್ರ ಸುಧೀಂದ್ರ ಸದ್ಗುರು ಕರಾಂಭುಜೋದ್ಭವ ಸಂತತಂ ಪ್ರಾಜ್ಯ ಧ್ಯಾನ ವಶೀಕೃತಾಖಿಲ ಜಗದ್ದು ವಾಸ್ತವ್ಯ ಲಕ್ಷ್ಮೀಧವ ಸಚ್ಚಾಸ್ತ್ರಾತಿ ವಿರೂಢಕಾಖಿಲ ವೃಷಾವಾದೀವ ಕಂಠೀರವ ಶ್ರೀಮತ್ಸದ್ಗುರು ರಾಘವೇಂದ್ರ ಯತಿರಾಟ ಕುರ್ಯಾಧ್ರುವಂ ಮಂಗಲಂ. ಅಂಥವ್ರಪ್ಪ ಅವರು. ಕರ್ಮಂದೀಂದ್ರ ಸುಧೀಂದ್ರ ಸದ್ಗುರು ಕರ, ಕರ್ಮಂದಿಗಳಿಗೆ ಇಂದ್ರ ಅವರು. ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರೇನು ಸಾಮಾನ್ಯ ಎಲ್ಲಾರೆ. ವಿಜಯೇಂದ್ರ ಕರಾಬ್ಜೋತ್ಥ ಸುಧೀಂದ್ರ ವರಪುತ್ರಕ. ವಿಜಯೇಂದ್ರ ಕರಾಬ್ಜೋತ್ಥ, ವಿಜಯೇಂದ್ರ ತೀರ್ಥರಂತ ಮಹಾನುಭಾವರು. ವಿಜಯೇಂದ್ರರು ಅಂದ್ರೆ ಒಂದು ಜಂಗಮ ಜ್ಞಾನ ಕೋಶ ಇದ್ದಂಗೆ ನಡೆದಾಡುವ ಯೂನಿವರ್ಸಿಟಿ ಅವರು. ವಿಜಯೇಂದ್ರರು ಅಂದ್ರೆ ಚಾತುರ್ಯೈಕಾಕೃತಿರ್ಯ ಚತುರಧಿಕ ಶತಗ್ರಂಥ ರತ್ನ ಪ್ರಣೇತ. 104 ಅಮರ ಕಲಾಕೃತಿಗಳನ್ನ ಕಟ್ಟದಿಟ್ಟಿದ್ದಾರೆ. ಶಾಶ್ವತವಾಗಿ ಕೀರ್ತಿ ಸೌರಭವನ್ನ ಮೂರು ಲೋಕದಾಗೂ ಕೂಡ ಹಬ್ಬಿಸ್ತಕ್ಕಂಥ ಕೃತಿಗಳು. ಅಂಥವರಿಂದ ಸುಧೀಂದ್ರ ತೀರ್ಥರು ಆಶ್ರಮ ತಗೊಳ್ಬೇಕಾದ್ರೆ ಎಷ್ಟು ಯೋಗ್ಯತಾ ಸಂಪನ್ನರಿರಬೇಡ. ಅದಕ್ಕೆ ಹೇಳ್ತಾ ಇದ್ದಾರೆ, ಕರ್ಮಂದೀಂದ್ರ ಸುಧೀಂದ್ರ ಸದ್ಗುರು ಕರಾಂಭುಜೋದ್ಭವ ಸಂತತಂ ಪ್ರಾಜ್ಯ ಧ್ಯಾನ ವಶೀಕೃತ ಅಖಿಲ ಜಗದ್ದು ವಾಸ್ತವ್ಯ ಲಕ್ಷ್ಮೀಧವ. ಧ್ಯಾನದಿಂದ ಪರಮಾತ್ಮನನ್ನ, ಲಕ್ಷ್ಮೀಧವನಾಗಿರ್ತಕ್ಕಂಥ ನಾರಾಯಣನನ್ನ ವಶೀಕರಣ ಮಾಡಿಕೊಂಡು, ಅದಕ್ಕೆ ಹೇಳಿದ್ದಾರೆ ಗುರುಸ್ತೋತ್ರದೊಳಗೆ, ಅಪರೋಕ್ಷೀಕೃತ ಶ್ರೀಜ ಸಮುಪೇಕ್ಷಿತ ಭವಜ ಅಪೇಕ್ಷಿತ ಪ್ರದಾತಾನ್ಯು ರಾಘವೇಂದ್ರಾನ್ನ ವಿದ್ಯತೆ. ಆ ಅಭಿಪ್ರಾಯ ಈ ಶ್ಲೋಕದೊಳಗೆ. ಪ್ರಾಜ್ಯ ಧ್ಯಾನ ವಶೀಕೃತ ಅಖಿಲ ಜಗದ್ದು ವಾಸ್ತವ್ಯ ಲಕ್ಷ್ಮೀಧವ. ಆಮೇಲೆ ಸಚ್ಚಾಸ್ತ್ರಾತಿ ವಿದೂಷಕ ಅಖಿಲ ವೃಷ ವಾದೀಭ ಕಂಠೀರವ. ಈ ವಿಶೇಷಣ ಅವರ ಜೀವನದೊಳಗೆ ಅವರು ಬರೆದಿರತಕ್ಕಂಥ ಗ್ರಂಥಗಳನ್ನು ನೋಡಿದರೆ ನಮಗೆ ಇದರ ಅರ್ಥ ಆವಾಗ ಅನುಭವಕ್ಕೆ ಬರ್ತಾ ಇದೆ. ಸಚ್ಚಾಸ್ತ್ರಾತಿ ವಿದೂಷಕ ಅಖಿಲ ವೃಷ ವಾದೀಭ ಕಂಠೀರವ. ಮಿಥ್ಯಾವಾದಿಗಳು ಅಂತ ತಿಳ್ಕೊಂಡು ಯಾವ್ಯಾವ ವಾದಿಗಳಿದ್ರು ಅವರಿಗೆಲ್ಲ ಸಿಂಹ ಸ್ವಪ್ನ. ರಾಯರ ಗ್ರಂಥಗಳನ್ನು ನೋಡಿದ್ರೇನೆ ಅವರಿಗೆ ಒಮ್ಮೆ ಸಿಂಹ ಸ್ವಪ್ನ ಹಾಗಾಗ್ತಾ ಇದೆ. ಆದ್ರಿಂದ ಇಂಥ ಗುರುಗಳಾಗಿರ್ತಕ್ಕಂಥ ರಾಯರು ನಮಗೆ ಧ್ರುವಂ ಮಂಗಳಂ ಕುರಿಯ. ನಿಜವಾಗಿ ನಮ್ಮ ಜೀವನದಾಗ ಮಂಗಳವನ್ನು ಮಾಡ್ರಪ್ಪ. ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರಯ್ಯರ್ಥ ಸ್ಮೃತಿ ಜೈಮನೀಯ ಕವಿತಾ ಸಂಗೀತ ಪಾರಂಗತ ವಿಪ್ರಕ್ಷತ್ರ ವಿಡಂಗ್ರಜಾತ ಮುಖರಾನಿಗ ಪ್ರಜಾ ಸೇವಿತ ಶ್ರೀಮತ್ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾಧ್ರುವಂ ಮಂಗಳಂ. ಸಾಲಂಕಾರಕ ಕಾವ್ಯ ನಾಟಕ ಕಲಾ ರಾಯರಿಗೆ ಬರದೇ ಇರತಕ್ಕಂಥ ವಿದ್ಯಾನೇ ಇಲ್ರಿ. ಸಂಗೀತದೊಳಗೂ ಕೂಡ ವೀಣಾ ವೆಂಕಣ್ಣ ಭಟ್ಟರಂತೆ ಪೂರ್ವಾಶ್ರಮದೊಳಗೆ ಅವರ ಪ್ರಸಿದ್ಧಿ. ಅವರ ಸಂಗೀತವನ್ನು ನೋಡಿದರೆ, ವೀಣಾವನ್ನು ನುಡಿಸ್ಲಿಕ್ಕೆ ಹತ್ತಿದ್ರೆ ಸರಸ್ವತಿ ದೇವಿ ಕೂಡ ಅದನ್ನು ಕೇಳಬೇಕು ಅಂತ ಮೋಹ ಆಗೋ ಹಂಗೆ, ನನ್ನ ತಂಬೂರಿಗೆಲ್ಲಿ ದೃಷ್ಟಿ ಆಗ್ತದೋ ಅಂತ ಅದನ್ನು ಕೂಡ ಮುಚ್ಚಿಕೊಳ್ತಾ ಇದ್ಲಂತೆ.
ಗಿರಾಂದೇವಿ ವೀಣಾ ಗುಣರಣನಹೀನಾದರಕರ ಯದೀಯಾನಾಂ ವಾಚಾಮೃತಮಯಮಾಚಮತಿರಸಂ ಅಂತ ಸುಳು ಹೇಳ್ಕೊಂಡಾರೆ, ಖರೆ ಆಗುವುದಿಲ್ಲ ಇಲ್ಲಿ. ಆದ್ದರಿಂದ ಇಂಥ ಮಹಾನುಭಾವರು ಒಂದು ತಂಬೂರಿ ತಂತಿಯನ್ನ ಮೀಟಿದ್ರು ಅಂದ್ರೆ ಏನು ಸಭಾ ಎಲ್ಲ ಮುಗ್ಧವಾಗಿ ಕೂತ್ಕೊಂಡ್ಬಿಡಬೇಕು. ಈ ರೀತಿಯಾಗಿ ಸಂಗೀತದೊಳಗೆ ಅವರಿಗೆ ಪಾರಂಗಮ, ತರ್ಕದೊಳಗೆ, ವೇದಾಂತದೊಳಗೆ, ವ್ಯಾಕರಣದೊಳಗೆ, ಮೀಮಾಂಸಾದೊಳಗೆ ಯಾವ ವಿದ್ಯಾ ಎಷ್ಟು ಕಲಾ ಏನೇ ನವ ಎಲ್ಲದರಾಗೂ ಪಾರಂಗತರು. ಅದಕ್ಕೆ ಹೇಳ್ತಾ ಇದ್ದಾರೆ, ಸರ್ವ ವಿದ್ಯಾ ಪ್ರವೀಣೋನ್ಯು ರಾಘವೇಂದ್ರಾನ್ನ ವಿದ್ಯತೆ. ಆದ್ದರಿಂದ ಸಕಲ ವಿದ್ಯೆಗಳು ಕಲೆಗಳು ಅಂತ ಎಷ್ಟವ ಅವ ಎಲ್ಲದರದು ಮೂರ್ತಿ ಅಂತ ಹೇಳ್ತಾರೆ ವಾದೀಂದ್ರು. ಆದ್ದರಿಂದ ಸಂಖ್ಯಾವಂತ ಯಮಾಹು ಮುಹುರಖಿಲ ಕಲಾ ಮೂರ್ತಿ ಮುದ್ವೇಲ ಕೀರ್ತಿ ಧೀರಶ್ರೀ ರಾಘವೇಂದ್ರ ಸದಿಶತು ಸತತಂ ಭವ್ಯಮವ್ಯಾಹತನ್ನಃ. ವಿದ್ವಾಂಸರು ಪಂಡಿತರು ಆ ಶಾಸ್ತ್ರದಾಗ ಮಹಾಪಂಡಿತರು ಅಂತೇನಿದ್ದಾರೆ, ಮೀಮಾಂಸಾ ಶಾಸ್ತ್ರದೊಳಗ ನೀಲಕಂಠಮಖಿ ಅಂತ ತಿಳ್ಕೊಂಡು ಹೇಳತಕ್ಕಂಥವ ಅವ ಅತ್ಯದ್ಭುತ ಲೋಕೋತ್ತರವಾಗಿರತಕ್ಕಂಥ ಪ್ರತಿಭಾ ಪರ್ವತ ಅವೊಬ್ಬ. ಇಷ್ಟು ಲೋಕೋತ್ತರವಾದ ಪಾಂಡಿತ್ಯವನ್ನು ಪೂರ್ವಮೀಮಾಂಸಾ ಶಾಸ್ತ್ರದೊಳಗೆ ಪಡೆದಿರತಕ್ಕಂಥ ವಿದ್ವತ್ ಅವತಂಸ ಮನುಷ್ಯ ರಾಯರ ಭಾಟ್ಟ ಸಂಗ್ರಹ ಅಂತ ತಿಳ್ಕೊಂಡು ಹೇಳತಕ್ಕಂಥ ಗ್ರಂಥ ನೋಡಿದ. ಆ ಭಾಟ್ಟ ಸಂಗ್ರಹವನ್ನು ನೋಡಿದ ಕೂಡಲೇ ಹುಚ್ಚೆದ್ದು ತಲೆ ಮೇಲಿಟ್ಕೊಂಡು ಕುಣಿಲಿಕ್ಕೆ ಹಚ್ಚಿದ್ರಂತೆ. ಕಾಳಿದಾಸನ ಶಾಕುಂತಲ ನೋಡಿದ್ರೆ ಜರ್ಮನದೊಳಗೊಬ್ಬ ಘಟೆ ಅಂತ ತಿಳ್ಕೊಂಡು ದೊಡ್ಡ ಒಬ್ಬ ತತ್ವಜ್ಞಾನಿ ಮತ್ತು ಕವಿ, ದಾರ್ಶನಿಕ, ರಾಜಕಾರಣಿ ನೆಪೋಲಿಯನ್ ಬೋನಾಪಾರ್ಟ್ಗೂ ಕೂಡ ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥ ಪ್ರತಿಭಾಶಾಲಿಯಾಗಿರ್ತಕ್ಕಂಥ ಗಣಿತಜ್ಞ, ಕಾವ್ಯ, ನಾಟಕ, ರಾಜಕಾರಣ, ಸಾಹಿತ್ಯ, ತತ್ವಜ್ಞಾನ ಎಲ್ಲಾದ್ರದ್ದು ಒಂದು ಮೂರ್ತಿ ಅವ ಘಟೆ ಅನ್ನ. ಅವಾಗ ಅಕಸ್ಮಾತ್ ಒಂದು ಶಾಕುಂತಲ ನಾಟಕ ಕಣ್ಣಿಗೆ ಬಿತ್ತಂತೆ. ಅದನ್ನು ನೋಡಿದ ಕ್ಷಣವೇ ಹುಚ್ಚದ್ದು ತಲೆ ಮೇಲೆ ಇಟ್ಕೊಂಡು ಕುಣಿಲಿಕ್ಕೆ ಹಚ್ಚಿದ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಒರಿಜಿನಲ್ ಶಾಕುಂತಲ ನಾಟಕ ಅಲ್ಲ, ಮತ್ತೆ ಅದ್ರದ್ದೇನೋ ಇಂಗ್ಲಿಷ್ದಿಂದ ಜರ್ಮನಿಯಿಂದ ಮತ್ತಾವುದಕ್ಕೋ ಭಾಷಾಂತರ, ರೂಪಾಂತರ, ರಸಾಂತರ, ಭಾವಾಂತರ, ಅಂತರ, ಮಂತರ, ಜಂತರ ಆಗಿರ್ತದನ್ನು ನೋಡ್ಕೊಂಡು ಹುಚ್ಚಿಡಿತವಗಿನ ಮೂಲ ಒರಿಜಿನಲ್ ನೋಡಿದ್ರೆ ಏನಾಗ್ತಿತ್ತೋ ನಾವು. ಪದ್ಮಿನಿ ಸೌಂದರ್ಯ ಅಲ್ಲಾವುದ್ದೀನ್ ಖಿಲ್ಜಿ ನೋಡಿದಂಗೆ ಭಾಷಾಂತರ, ಭಾವಾಂತರ. ಅಲ್ಲಾವುದ್ದೀನ್ ಖಿಲ್ಜಿ ಪದ್ಮಿನಿ ನೋಡೇ ತೀರ್ಬೇಕು ಅಂತ ಬಹಳ ಆಗ್ರಹ ಮಾಡಿದ. ತೋರಿಸುವುದಿಲ್ಲ ಅಂದ್ರೆ ಇವರು ಸ್ವಾಭಿಮಾನಿ ಆಗಿರ್ತಕ್ಕಂಥ ರಜಪೂತರು ಶಕ್ಕಿಲ್ಲ ಅಂದ್ರು. ಆವಾಗ ಅಪರಂಪಾರ ಸೈನ್ಯ ತಗೊಂಡು ಬಂದು ಇಡೀ ಆ ಚಿತ್ತೂರು ರಾಜ್ಯವನ್ನೇ ಸುಟ್ಟು ಬಿಡಬೇಕು ಅಂತ ಬಂದ. ಆವಾಗ ಸಂಧಿ ರಾಜಿ ಹೇಳಿ ಕಳಿಸಿದ, ತೋರಿಸದೇ ಹೋದ್ರು ಸುಟ್ಟು ಹಾಕ್ತೇನೆ. ಆಮೇಲೆ ಇವರು ರಜಪೂತರು ಹೇಳಿ ಕಳಿಸಿದ್ರು, ಸಾಧ್ಯ ಇಲ್ಲ ಅಂದ್ರು. ಕಂಗಾಲಾಗಿ ಅಂಗಲಾಚಿ ಬೇಡ್ಕೊಂಡಿತ್ತದು, ಹುಚ್ಚ ಹಿಡಿದುತ್ತದಕ್ಕೆ. ಅದಂತೂ ಕಡಿಗೆ ಆಕಿನ ತೋರಿಸದೇ ಸಾಕ್ಷಾತ್ ತೋರಿಸದೇ ಬಿಡ್ರಪ್ಪ, ಒಂಚೂರು ಕನ್ನಡಿಗರೇ ಆಕಿನ ನೋಡ್ತೀನಿ ತೋರಿಸ್ರಿ ಹಂಗಾರೆ ಮಾಡಿ ಆಗ್ಲಿ ಅಂತ ಹೇಳಿದ್ರು ಅವರು. ಕಡಿಗೆ ರಕ್ತಪಾತ ನಿಲ್ಲಿಸಬೇಕು ಅಂತ ತಿಳ್ಕೊಂಡು ಕನ್ನಡಿ ಒಳಗೆ ಆಕಿನ ತೋರಿಸ್ಲಿಕ್ಕೆ ಒಪ್ಪಿಕೊಂಡ್ರು. ಆಕಿನ ಮೂಲ ತೋರಿಸಂಗಿಲ್ಲ. ಆಕಿನ ಒಳಗೆ ನಿಂದಿರಿಸಿದ್ರು, ಎದುರಿಗೆ ಒಂದು ಕನ್ನಡಿ ಇಟ್ಟಿದ್ರು. ಕನ್ನಡಿ ಒಳಗೆ ಹಾಕಿದ ಪ್ರತಿಬಿಂಬ ಬೀಳುವ ಹಂಗ ಮಾಡಿದ್ರು. ಅದನ್ನು ನೋಡ್ತಿದ್ದು ಹುಚ್ಚ ಅಲ್ಲಾವುದ್ದೀನ್ ಖಿಲ್ಜಿ. ಆ ಪದ್ಮಿನಿಯನ್ನು ನೋಡಿದಕ್ಕೆ ತಲೆ ಕೆಡಿತು. ಅಲ್ಲಿ ಪದ್ಮಿನಿ ನಿಂದಿರ್ಸಿದ್ದೋ ಮನೆ ಮುಸ್ರಿ ಹಾಕಿ ನಿಂದಿರ್ಸಿದ್ರು. ಏನೋ ಅಂತೂ ಕನ್ನಡ ನೋಡ್ಕೊಂಡು ಬಂದ್ರು. ಅಂದ್ರೆ ಒರಿಜಿನಲ್ ಪದ್ಮಿನಿಯನ್ನು ತೋರಿಸ್ಲಿಲ್ಲ ಅವರು, ಸ್ವಾಭಿಮಾನಗಳಾಗಿರ್ತಕ್ಕಂಥ. ಹಂಗೆ ಶಾಕುಂತಲ ನಾಟಕದ ಮೂಲ ಒರಿಜಿನಲ್ ಕಾಳಿದಾಸನ ಏನು ಅಪ್ರತಿಮವಾಗಿರತಕ್ಕಂಥ ಕಲಶ ಕಲಾಕೃತಿ, ಮೇರು ಕೃತಿ, ಮಾಸ್ತವ ಕೃತಿ, ಅರಸ ಕೃತಿ, ಆ ಕೃತಿ ಅದರ ಪ್ರಕೃತಿ ತೋರಿಸ್ತಿಲ್ಲ, ಅದರ ವಿಕೃತಿ ನೋಡಿಕೊಂಡು ಇದರ ತಲೆ ಏನಪ್ಪಾ ಅದು ವಿಕೃತ ಆಗಿ ಹೋಗ್ತಿದೆ. ತಲೆ ಮೇಲೆ ಇಟ್ಕೊಂಡು ಕುಣದವ ಮೂಲ ಒರಿಜಿನಲ್. ಗುರು ಕುರು ಪ್ರಿಯದಗಿ ವೃತ್ತಿಂಗ ಪತ್ನಿ ಜನೆ ಭರ್ತು ವಿಪ್ರಕೃತಾಪಿ ರೋಷಣತಯ ಮಾಸ್ಮ ಪ್ರತಿಪಂಗಮಃ ಭೂಯಿಷ್ಠಂ ಭವ ದಕ್ಷಿಣಾ ಪರಿಜನೆ ಭಾಗ್ಯೇಡ್ವನುಚ್ಛೇಕಿನಿ
ಯಾಂತೇವಂ ಗೃಣೀಪದಂ ಯುವತಯೋ ವಾಮಾಕುಲಸ್ಯ. ಇದೇನು ಒರಿಜಿನಲ್ ಮೂಲ ಅಸಲ ಕಾಳಿದಾಸನ ಶಾಕುಂತಲ ನೋಡಿಲ್ಲ ಅವನು, ಹೊಚ್ಚಾಗಿ ಕುಣದನಂತ. ಹಂಗ ನೀಲಕಂಠ ಮಖಿ ಅಂತ ಹೇಳ್ಕೊಂಡು ಹೇಳ್ತಕ್ಕಂಥ ಮೀಮಾಂಸಾ ಶಾಸ್ತ್ರದೊಳಗ ಅನಭಿಷಿಕ್ತ ಸಮ್ರಾಟ್ ಇಂಥ ನೀಲಕಂಠ ಮಖಿ ರಾಯರ ಭಟ್ಟ ಸಂಗ್ರಹ ಅಂತಕ್ಕಂಥ ಗ್ರಂಥ ಬಂದು ಕೂಡಲೇ ತಲೆ ಮೇಲಿಟ್ಟುಕೊಂಡು ಮಹಾರಾಯರ ಈ ಗ್ರಂಥ ಬರದಾಮ ಭೂಮಂಡಲದ ಬದುಕಿದ್ದಾನೆ ಹೇಳ್ರಿ. ಇದ್ದಾರಪ್ಪ, ಎಲ್ಲಿದ್ದಾರೆ? ಇಲ್ಲಿದೆಲ್ಲ ತಂಜಾವೂರಕ್ಕಿದ್ದಾರೆ. ತಂಜಾವೂರಕ್ಕೆ ಬಂದು ಸ್ವಾಮಿಗಳ ಮುಂದೆ ದಿಂಡ್ರಿಕ್ಕಿ ಉಳ್ಳಿ, ಸ್ವಾಮಿ ಇಂಥ ಪಾಂಡಿತ್ಯದ ಗ್ರಂಥ ಕೊಡ್ರಿ ಅಂತ ಆನೆ ಮೇಲೆ ಅಂಬಾರಿ ಹಾಕಿ ಅದನ್ನು ಮೆರವಣಿಗೆ ಮಾಡಿದ ಅಂತ ಈ ಗುರುಗುಣ ಸ್ತವನದೊಳಗೆ ಅವರು ಸ್ತೋತ್ರವನ್ನು ಮಾಡಿದ್ದಾರೆ. ಅಂದ್ರೆ ರಾಯರಿಗೆ ಬರದೇ ಇದ್ದ ವಿದ್ಯೆ ಇದೆ. ವ್ಯಾಕರಣದೊಳಗ ಅವರು ತೋರಿಸ್ತಕ್ಕಂಥ ಪಾಂಡಿತ್ಯ ನೋಡಿದ್ರೆ ಪೂರ್ವಾಶ್ರಮದೊಳಗೇನೆ ಮಹಾಭಾಷ್ಯಕಾರರು ಅಂತ ತಿಳ್ಕೊಂಡು, ಅಭಿನವ ಮಹಾಭಾಷ್ಯಕಾರರು ಅಂತ ತಿಳ್ಕೊಂಡು ಈ ಪ್ರಕಾರವಾಗಿ ಅವರಿಗೆ ಬಿರುದನ್ನು ಕೊಟ್ಟಿದ್ದಾರೆ. ಏನು ಪಾಂಡಿತ್ಯ ಅವರಿಗೆ ವ್ಯಾಕರಣದೊಳಗೆ ಬಹಳ ಹುಡುಕ. ನಮಗೆಲ್ಲ ತಲೆ ಹಿಡಿದು ಸುಧಾದ ಪಂಕ್ತಿ ನೋಡೋ ಕಾಲಕ್ಕೆ ವ್ಯಾಕರಣದ ವಿಷಯನೇ ಬರೀತಾರೆ ತಲೆ ಕೆಟ್ಟ ಹೋಗಂಗೆ ಬರೀತಾರೆ. ಅಂದ್ರೆ ಮಹಾರಾಯರು ಎಷ್ಟು ಪ್ರತಿಯೊಂದು ಶಾಸ್ತ್ರದೊಳಗೂ ತಲಸ್ಪರ್ಶಿ ಪಾಂಡಿತ್ಯ, ಪಲ್ಲವಗ್ರಾಹಿ ಪಾಂಡಿತ್ಯ ಅನ್ನೋದು ಆ ಬ್ರಾಹ್ಮಣಿಗೆ ಗೊತ್ತೇ ಇಲ್ಲ. ಅವರು ಆಪಾತಾರ ನಿಮಗ್ನ ಪೀವರತನುರು ಜಾನಾತಿ ಮಂಥ ಬೇಕಾದ ವಾಣಿ ಬರ್ ಯಾವುದು ಬಂದ್ರು ಆಪಾತಾರ ನಿಮಗ್ನ, ಬುಡದಾಗ ತೆಳದಾಗ ಆಳದಾಗ ಮೂಳದಾಗ ನಾಡದಾಗ ಅಲ್ಲಿ ಹೋಗಿ ಅದರದ್ದೆಲ್ಲಾನು ನಿಷ್ಕರ್ಷ ಮಾಡಿಕೊಂಡು ನಿರ್ಕಷ್ಟ ನಿರ್ದುಷ್ಟ ನಿಷ್ಪಿಷ್ಟ ವಾಣಿ ಒಳಗೇನೆ ಅದನ್ನು ಹಿಡಿದು ಅವ್ರ ರಾಯರು ಸ್ವಭಾವ. ಅಭ್ಯುಲ್ಲಂಘಿತ ಏವ ವಾನರಭಟೈ ಕಿಂತು ಗಂಭೀರತಾಂ ಸ್ನಾಪಾತಾಲ ನಿಮಗ್ನ ಪಿಬರತನು ಜಾನಾತಿ ಮಂತಾಜಲ ವಾಣೀಂ ಕಾಣಭುಜೀ ಭಜೀ ಗಣದಾಶಾಸಿ ಚ ವೈಯಾಸಿಕೀಂ ಅಂತಸ್ತಂತ್ರ ಮರಂಸ್ತ ಪನ್ನಗವಿ ಗುಂಫೇಶು ಚಾಜಾಗರಿ. ಅದೇನು ರಂಡೆ ಹಣ ಅದಕ್ಕೆ ಬಂದಿಲ್ಲ, ಇಲ್ಲ ಅದೆಲ್ಲ ಅನ್ವಯ ಆಗಬೇಕಾಗಿತ್ತು. ಯಾರಿಗೆ? ವಾಣೀಂ ಕಾಣಭುಜೀಂ ಇಲ್ಲಿ ಇವರೇ ಹೇಳ್ತಾ ಇದ್ದಾರೆ. ಕಾಣಾದ ಪತಂಜಲೆ ಸಾಲಂಕಾರಕ ಕವ್ಯ ನಾಟಕ ಕಲಾ ಕಾಣಾದ ಪಾತಂಜಲೆ ತ್ರಯ್ಯರ್ಥ ಸ್ಮೃತಿ ಜೈಮನೀಯ ಕವಿತಾ ಸಂಗೀತ ಪಾರಂಗತಃ. ಯಾವ ಕಲಾ ಉಳಿತ್ರಿ ಇದ್ರೊಳಗ? ವಾಣೀಂ ಕಾಣಭುಜೀಂ ಅಜೀಗಣದ ಅವಾಶಾಸೀಚ ವೈಯಾಸಿಕೀಂ. ವೈಯಾಸಿಕಿಯನ್ನ ಅದೇನು ಹೆಣ ಮಾಡ್ತದದು ಮಲ್ಲಿನಾಥ ಅನಾಥ, ಅದನ್ನು ಖರೆ ಕೇಳಿದ್ರೆ ಅವಾಶಾಸೀಚ ವೈಯಾಸಿಕಿ. ಇಷ್ಟೇ ಅಲ್ಲ, ಅಂತಸ್ತಂತ್ರಂ ಅರಂಸ್ತ ಪನ್ನಗವಿ ಗುಂಫೇಶು ಚಾಜಾಗರಿ. ಪನ್ನಗವಿ ಗುಂಫೇಶು ಅಂತ ತಿಳ್ಕೊಂಡೆ. ರಾಜ ರಾಜ ಮೂಕೋಪಿ ಏನಾಗ್ತಾ ಇದ್ದಾನೆ? ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಅನ್ನೋ ಭಾವ ಇಲ್ಲಿ ಬರ್ತಾ ಇದೆ. ರಾಯರಿಗೆ ಏನೇನು ಕಲಾ, ಏನೇನು ವಿದ್ಯಾ, ಯಾವ್ಯಾವ ಶಾಸ್ತ್ರ, ಯಾವ್ಯಾವ ಸಾಹಿತ್ಯ, ಯಾವ್ಯಾವ ಸೌಹಿತ್ಯ ಏನೇನು ಬರ್ತಾ ಇತ್ತು ಅನ್ನೋದು ಒಂದು ಶಬ್ದ ಒಂದು ಶ್ಲೋಕದ ಅದನ್ನು ಎಲ್ಲನ್ನೂ ಕಂಡೆ ಹಿಡಿದು ತೋರಿಸಿಬಿಡ್ತಾ ಇದ್ದಾರೆ ಅಪ್ಪಣಾಚಾರ್ಯರೊಳಗೆ. ಸಾಲಂಕಾರಕ ಕಾವ್ಯ ನಾಟಕ ಕಲಾ ಒಂದೊಂದೇ ಅರ್ಥ ಮಾಡ್ರಿ, ವಿವರಣೆ ಮಾಡ್ತಾ ಹೋಗುವುದಿಲ್ಲ, ಟೈಮಿಗೆ ಹೋಗ್ತಾ ಇದೆ. ಆದ್ದರಿಂದ ನಾವು ಅನ್ನೋದ್ರ ಮೇಲಿಂದೆ ಹಾವು ಮೇಲಿಂದೆ ಕೈಕಾಲ ಮೇಲಿಂದೇನೆ ಸಾಧಾರಣ ಅರ್ಥ ತಿಳ್ಕೊಂಡ್ಬಿಡ್ಬೇಕು. ಇಲ್ಲಾಂದ್ರೆ ಬೆಳಗಾದ್ರೂ ಬಿಡ್ಲಿಕ್ಕೆ ಆಚಾರ್ಯ ಎಷ್ಟೊತ್ತು ಹೇಳ್ತಾರಪ್ಪ ಪ್ರಾಣ ತಿಂತಾರೆ ನಾನು ಬೈಕೋದು ಹೋದಿ. ಸಾಲಂಕಾರಕ್ಕೆ ಅಲಂಕಾರದ ಕಿಂಕಿಣಿ ಝಂಕಾರದಿಂದ ಯುಕ್ತವಾಗಿರತಕ್ಕಂಥ ಏನೇನು ಕಾವ್ಯಗಳು ಅಂತಿದೇನೋ ಯಾವತ್ತೂ ಕಾವ್ಯಗಳ ರಸ ಪರಿಪಾಕವನ್ನು ಮಾಡಿ ಹಿಂಡಿ ಅರ್ಕ ತೆಗೆದು ಸಾರೋದ್ಧಾರ ಮಾಡಿ ಮಹಾರಾಯರು ರಾಮಚಾರಿತ್ರ ಮಂದಿರಿ ಕೃಷ್ಣ ಚಾರಿತ್ರ ಮಂದಿರಿ ಅಂತಕ್ಕಂಥ ಗ್ರಂಥ ಬರ್ತಾರೆ. ಕಾಳಿದಾಸ ಬಂದು ಇವರು ಕಾಲಿಗೆ ದಾಸ ಆಗ್ಬೇಕು ಅವನ್ನ ನೋಡಿದ್ರು. ಆದ್ದರಿಂದ ಸಾಲಂಕಾರಗ
ಕಾವ್ಯ ನಾಟಕಗಳ ಕಾಣಾದ ಪಾತಂಜಲ ತ್ರಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗಮ ನ್ಯಾಯ ವೇದಾಂತ ಮೀಮಾಂಸಾ ಶಿಕ್ಷಾ ಕಲ್ಪ ನಿರುಕ್ತ ವ್ಯಾಕರಣ ಛಂದಸ್ಸು ಜ್ಯೋತಿಷ್ಯ ಇತಿಹಾಸ ಪುರಾಣ ನಿಗಮ ಆಗಮ ಏನ್ ವಿದ್ಯಾ ಅಂತೇಷ್ಟವೆ ಎಲ್ಲದರೊಳಗೂ ಪಾರಂಗತಃ ಪ್ರವೇಶಂ ಗತಃ ಅಲ್ಲ, ಪರಿಚಯಂ ಗತಃ ಅಲ್ಲ, ಹಂಗಾರ ಪಾರಂಗತಃ. ನಮಗೆಲ್ಲ ಇರ್ತದ್ರಿ. ಎಷ್ಟಿರ್ತದ? ಸಮಥಿಂಗ್ ಆಫ್ ಎವ್ರಿಥಿಂಗ್. ಎವ್ರಿಥಿಂಗ್ ಆಫ್ ಸಮಥಿಂಗ್ ಸೆಕ್ಕಿನೇ ಇಲ್ಲಿ ಜನ್ಮದೊಳದು. ಸೋಮ ಚೌಚವು ಅದರದೊಂಚೂರು ಇದರದೊಂಚೂರು ಅದು ಇದು ಎಲ್ಲಾದ್ರದ್ದು ಎಲ್ಲಾನು ಬಲ್ಲವರು ನಮ್ಮ ರಾಯರು ಹೊರತು ಇನ್ನು ಇಲ್ಲ ಪ್ರಪಂಚದೊಳಗೆ. ಎಲ್ಲಾದ್ರದ್ದು ಎಲ್ಲಾನು ಎವ್ರಿಥಿಂಗ್ ಆಫ್ ಎವ್ರಿಥಿಂಗ್. ಬರೇ ಸಮಥಿಂಗ್ ಆಫ್ ಎವ್ರಿಥಿಂಗ್ ಅಲ್ಲ, ಎವ್ರಿಥಿಂಗ್ ಆಫ್ ಸಮಥಿಂಗ್ ಅಲ್ಲ, ಎವ್ರಿಥಿಂಗ್ ಆಫ್ ಎವ್ರಿಥಿಂಗ್. ಇದನ್ನು ಮಾಡಬೇಕಾದ್ರೆ ರಾಯರೊಬ್ಬರೇ ಈ ಪ್ರಪಂಚದಲ್ಲಿ. ಸಹಜ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲೆ ತ್ರಯರ್ಥಸ್ಪತಿ ಜೈಮನೀಯ ಕವಿತಾ ಸಂಗೀತ ಪಾರಂಗತ ವಿಪ್ರಕ್ಷತ್ರ ವಿಡಂಗ್ರಿಯಾದ ಮುಖರ ನೇಕ ಪ್ರಜಾ ಸೇವಿತ. ಇವತ್ತು ನಾವು ನೋಡ್ತೀವಿ, ಇದನ್ನು ಆವಾಗ ಹೇಳ ಅಪಣಾಚಾರ್ಯರು. ರಾಯರನ್ನ ಭಜನೆ ಮಾಡೋರು, ರಾಯರನ್ನ ಆಶ್ರಯ ಮಾಡುವವರು, ರಾಯರ ಸೇವಾ ಮಾಡೋರು ಬರೇ ಬ್ರಾಹ್ಮರು ಅಷ್ಟೇ ಅಂತ ತಿಳ್ಕೋಬೇಡ್ರು. ಬರೇ ರಾಯರ ಮಠದವ್ರು ಅಷ್ಟೇ ರಾಯರ ಸೇವಾ ಮಾಡ್ತಾರೆ ಅಂತ ತಿಳ್ಕೋಬೇಡ್ರಿ. ಬರೇ ಉತ್ತರಾಯ ಮಠದವ್ರು ಅಷ್ಟೇ ಮಾಡ್ತಾರೆ ಅಂತ ತಿಳ್ಕೋಬೇಡ್ರಿ. ವ್ಯಾಸರಾಯ ಮಠದವ್ರು ಅಷ್ಟೇ ರಾಯರ ಸೇವಾ ಮಾಡ್ತಾರೆ ಅಂತ ತಿಳ್ಕೋಬೇಡ್ರಿ. ಬ್ರಾಹ್ಮರ ಅಷ್ಟೇ ಅಂತ ತಿಳ್ಕೋಬೇಡ್ರಿ. ಶೂದ್ರ ಅಷ್ಟೇ ಅಂತ ತಿಳ್ಕೋಬೇಡ್ರಿ. ಹೊಲೆಯರ ಅಷ್ಟೇ ಅಂತ ತಿಳ್ಕೋಬೇಡ್ರಿ. ಹಿಂದೂಸ್ತಾನದವ್ರು ಅಷ್ಟೇ ಅಂತ ತಿಳ್ಕೋಬೇಡ್ರಿ. ಅಮೆರಿಕಾದವ್ರು ಅಷ್ಟೇ ಅಂತ ತಿಳ್ಕೋಬೇಡ್ರಿ. ಆವಾಗ ಹೇಳ್ಯಾರ, ಇವಾಗಲ್ಲ. ರಾಯರ ಮಠ ಉತ್ತರಾಯ ಮಠದ ಬಡದಾಟ ಎಂದೂ ಯಾವ ಕಾಲಕ್ಕೂ ಇಲ್ಲ ಅನ್ನೋದನ್ನು ಸಿದ್ಧಾಂತವಾಗಿ ಇಟ್ಟುಕೊಂಡಿರಿ. ಈ ಶ್ಲೋಕ ನೋಡದೆ ಅರ್ಥ ಮಾಡ್ಕೋರದನ್ನು. ವಿಪ್ರಕ್ಷತ್ರ ವಿಡಂಗ್ರಿಜಾದ ಮುಖರ ನಿಜ ಪ್ರಜಾ ಸೇವಿತ. ಅನೇಕ ಪ್ರಜಾ ಸೇವಿತ. ಅಲ್ಲಿ ಮಂತ್ರಾಲಯದಾಗ ಹೋಗಿ ಆ ಪ್ರದಕ್ಷಿಣೆ ಹಾಕೋ ಮಂದಿನ ನೋಡಿದರೆ ರಾಯರ ಸೇವಾ ಯಾರು ಮಾಡ್ತಾ ಇದ್ದಾರೆ? ಎಲ್ಲ ಜಾತಿ ಜನಾಂಗ ಜನ. ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಜಾವರದ ನಡವ. ದೇವರು ಎಲ್ಲಾದರೂ ನನ್ನ ಭಕ್ತರು ಯಾರು ಅಂತ ಕೇಳಿದರೆ ಬ್ರಾಹ್ಮರು ಅಂತ ಹೇಳಿಲ್ಲ, ಕ್ಷತ್ರಿಯರು ಅಂತ ಹೇಳಿಲ್ಲ. ದೇವರು ನನ್ನ ಭಕ್ತರು ಯಾರಯ್ಯ? ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಜಾವರದ ನಡವ ಉದಾರ ಸರ್ವೇತಿ ಜ್ಞಾನಿ ತ್ವತ್ವೈವ ಮೇ ಮತಂ. ಕೃಷ್ಣ ಹೇಳಿದ. ರಾಮರೇ ಹೇಳುವಾಗ ಏನಾದ್ರೆ ಜಾತಿ ಉಲ್ಲೇಖ ಮಾಡ್ಯಾನಿನ್ರಿ? ಇಲ್ಲ. ರಾಮದೇವರು ಹೇಳ್ದ, ಯಾರಿಗೆ ಅಭಯ ಕೊಡ್ತೀನಿ, ಯಾರಿಗೆ ರಕ್ಷಣೆ ಕೊಡ್ತೀನಿ, ಯಾರನ್ನು ಉದ್ಧಾರ ಮಾಡ್ತೀನಿ ಅಂದ್ರೆ ರಾಮದೇವರು ಹೇಳ್ತಾ ಇದ್ದಾನೆ, ಸಕೃದೇವ ಪ್ರಪನ್ನ ತವಾಸ್ಮಿತಿ ಜವಾದಿನೇ ಅಭಯಂ ಸರ್ವಭೂತೇಭ್ಯ ನ ಕೇವಲಂ ಬ್ರಾಹ್ಮಣೇಭ್ಯ ನ ಕೇವಲಂ ಉತ್ತರಾದಿಮಠೀಯೇಭ್ಯ ನ ವಾ ರಾಯರಮಠೀಯೇಭ್ಯ ನಾಪಿ ವ್ಯಾಸರಾಯಮಠೀಯೇಭ್ಯ ನ ವಾ ಉಡುಪಿ ಕೃಷ್ಣ ಪ್ರಸನ್ನ ಭವಾನಿ ಪ್ರಸನ್ನ ಇತಿ ಉಡುಪಿ ಜನೇಭ್ಯ. ಹಂಗಾರೆ ಯಾರಿಗಪ್ಪ? ಅಭಯಂ ಸರ್ವಭೂತೇಭ್ಯ ಸರ್ವಜಾತಿಭ್ಯ ಸರ್ವಪ್ರಾಣಿಭ್ಯ ಸರ್ವೇಭ್ಯ ಅಭಯಂ ಸರ್ವಭೂತೇಭ್ಯ ದದಾಮಿ ಏತತ್ ವೃತಂ ಮಮ. ಇದು ನನ್ನ ವೃತ. ಸರ್ವ ಪ್ರಾಣಿಗಳಿಗೂ ಕೂಡ ಸರ್ವಾವಸ್ಥ ಸಕೃತ್ ಪ್ರಪನ್ನ ಜನತಾ ಸಂರಕ್ಷಣೈಕೌರಿದಿ ಧರ್ಮೋ ವಿಗ್ರಹವಾನ್ ಅಧರ್ಮ ವಿರತಿಮ್ಮ ಧನ್ವೀ ಸ ತನ್ವೀದನಃ. ರಾಮದೇವರು ಎಂಥವರಪ್ಪ? ಅದನ್ನು ವೇದಾಂತ ದೇಶಿಕರು ತಮ್ಮ ಮಾತಿನೊಳಗೆ ಹೇಳ್ತಾ ಇದ್ದಾರೆ. ಸರ್ವಾವಸ್ಥ ಸಕೃತ್ ಪ್ರಪನ್ನ ಜನತ. ಈ ಶ್ಲೋಕದ ವ್ಯಾಖ್ಯಾನ ಅಭಯಂ ಸರ್ವಭೂತೇಭ್ಯ ದದಾಮಿ ತದ್ವೃತಂ ಮಮ ಅನ್ನೋದ್ರ ವ್ಯಾಖ್ಯಾನ ವೇದಾಂತ ದೇಶಿಕರ ವಾಣಿಯೊಳಗೆ ಸರ್ವಾವಸ್ಥ ಸಕೃತ ಪ್ರಪನ್ನ ಜನತಾ. ಜನತಾ
ಜನತಾ ಅನ್ನೋ ಶಬ್ದ ಆವಾಗ ಶುರುವಾಗಿ ನೋಡ್ರಿ. ಈ ಜನತಾ ಪಾರ್ಟಿ ಇವತ್ತಿನ ಭಾಜಪ ಅಂತಲ್ಲ, ಹಿಂದಿನ ಅಲ್ಲಿ ಇವು ಜಪ ಜಪ ಇವು ಅದರ ಮೇಲೆ ಜಪ್ಪು ಇಟ್ಟವ ಅವರು ಮಾತ್ರ ಆ ಕಾಲದೊಳಗೆ ಸರ್ವಾವಸ್ಥ ಸಕೃತ ಪ್ರಪನ್ನ ಜನತಾ ಸಂರಕ್ಷಣೈಕ ವೃದ್ಧಿ ಪಾರಾವಾರೆ ಹೇಳ್ತಾ ಇದ್ದಾಳೆ. ಪಾರಾವಾರ ಪಯೋ ವಿಶೋಷಣ ಕಲಾ ಪಾರೀಣ ಕಾಲಾನಲೆ ಜ್ವಾಲಾ ಜಾಲ ಜಟಾಲ ಘೋರ ವಿಶಿಖ ವ್ಯಾಪಾರ ವೀರಕ್ರಮ. ವೇದಾಂತೇಶಿಕರು ವಾಣಿ ನೋಡಿ. ಟೀಕಾರಾಯರಿಗೆ ಅಕ್ಷರಭತೀರ್ಥರಿಗೆ ವಾಕ್ಯಾರ್ಥ ಆಗುವಾಗ ಇವ್ರನ್ನ ಮಧ್ಯಸ್ಥರನ್ನು ಮಾಡಿದ್ರು. ಅಂದ್ರೆ ಟೀಕಾರಾಯರಿಗೆ ಸಮ್ಮತರು ವಿದ್ಯಾರಣ್ಯರ, ಅಕ್ಷೋಭತೀರ್ಥರಿಗೆ ಸಮ್ಮತರು ವಿದ್ಯಾರಣ್ಯರಿಗೆ ಸಮ್ಮತರು. ಇಬ್ಬರೂ ಕೂಡ ಆದಾಗ ಅಕ್ಷೋಭತೀರ್ಥರಂತೆ ಅವರು ನಿರ್ಣಯವನ್ನು ಕೊಟ್ಟರು. ಮಸಿನಾ ತತ್ವಮಸಿನ ಪರದೇವ ಪ್ರಭೇದಿನ ವಿದ್ಯಾರಣ್ಯಂ ಮಹಾರಣ್ಯಂ ಅಕ್ಷೋಭ್ಯ ಮುನಿರಕ್ಷಿಣತ. ಯಾ ಅಕ್ಷೋಭ್ಯ ಋಷಿಗಳು ಅಕ್ಷೋಭ್ಯ ಮುನಿಗಳು ಆ ವಿದ್ಯಾರಣ್ಯ ಅನ್ನೋದನ್ನ ತತ್ವಮಸಿ ಖಡ್ಗದಿಂದ ಕಡಿದು ಅದನ್ನು ಪೂರಾ ವ್ಯವಸ್ಥೆ ಮಾಡಿಬಿಟ್ಟಾರಪ್ಪ. ವಿದ್ಯಾರಣ್ಯಂ ಮಹಾರಣ್ಯಂ ಅಕ್ಷೋಭ್ಯ ಮುನಿರಕ್ಷಿಣತ. ಅಂಥ ವೇದಾಂತ ದೇಶಿಕರ ಪದ್ಯ ನಮಗೂ ಸ್ವಲ್ಪ ಸಮ್ಮತ ಅಂತನ್ನೋ ಅಭಿಪ್ರಾಯದಿಂದ, ಯಾಕೆ ನಮ್ಮ ಪರವಾಗಿ ನಿರ್ಣಯ ಕೊಟ್ಟಾರ ನೋಡ್ರಿ. ಅವರಿಗೆ ಅಕ್ಷೋಭ್ಯ ತೀರ್ಥರು ಹೇಳಿದ್ದು ಸರಿ ಅಂತ ನಮ್ಮ ವೈಷ್ಣವರು ಇಷ್ಟೇ ಅಲ್ಲ, ತಮ್ಮ ಮಂದಿಯನ್ನ ಸಾರಿದ್ದಾರೆ. ಮತ್ಸನ್ನಿಕೃಷ್ಟ ಮತಮಾಶ್ರಯಧ್ವಂ. ನಮ್ಮ ಮತ ನಿಮಗೆ ಸರಿಯಾಗಿ ಹಿಡಿದೇ ಹೋದ್ರೆ, ಈಗ ನಮಗಿಂತ ಚಲೋ ಮತ ಬೇಕಾದ್ರೆ ಮಧ್ವ ಮತ ಬಹಳ ಉತ್ತಮರು. ಅದೇ ಅಂತೆ ಸಿದ್ಧಸ್ತು ಸಿದ್ಧಾಂತ ಮಧ್ವಸ್ಯ ಆಗಮಯವಿ. ಅಲ್ಲಿ ಹೋಗಿ ಸೇರ್ಕೋರಿ ಅಂತ ಹೇಗೆ ಘೋಷಣಾ ಓಪನ್ಲಿ ಮಾಡಿದ್ದಾರೆ ಅವರು ಮಹಾರಾಜ. ಅವರ ರಾಮಾವತಾರದ ಡೆಫಿನಿಷನ್, ರಾಮಾವತಾರದ ವ್ಯಾಖ್ಯಾ, ರಾಮಾವತಾರದ ಒಂದು ಪ್ರಯೋಜನದ ವಿಶ್ಲೇಷಣವನ್ನು ಎಷ್ಟು ಸುಂದರವಾಗಿ ಸೊಗಸಾಗಿ ಮಾಡ್ತಾ ಇದ್ದಾರೆ. ಪಾರಾವಾರ ಪಯೋ ವಿಶೋಷಣ ಕಲಾ ಪಾರೀಣ ಕಾಲಾನಲೆ ಜ್ವಾಲಾ ಜಾಲೆ ಜಟಾಲೆ ಘೋರ ವಿಶಿಖೌ ವ್ಯಾಪಾರ ವೀರಕ್ರಮ. ಎಷ್ಟು ಅಭಿಪ್ರಾಯ ಇದೆ ರೀ. ಇದನ್ನೇ ನಮ್ಮ ವಾದರಾಜ ಸ್ವಾಮಿಗಳು ಇದೆ. ಕೋಣಿ ಪಾಣಿ ರಾಮದೇವರು ಶೋಣಿ ಭವನ್ನಯನ ಕೋಣೀಜಿ ತಾಂಬುನರಿ ವಾಣಿ ಪಾಣೀರಿ ದಾರಣಮಣಿ ಶ್ರೇಣಿ ವೃತಾಂಗ್ರಿಹ ವಾಣಿಜದುನುಮರ ವಾಣಿ ಸ್ತುತೋ ವಿಜಯದೆ. ಅಂದ್ರೆ ಹ್ಯಾಂಗ ದೊಡ್ಡ ದೊಡ್ಡ ತಲೆಗಳು ಬರಾಬರಿ ಒಂದೇ ಥರದ ವಿಚಾರ ಮಾಡ್ತಾ ಇರ್ತಾರೆ ಅನ್ನೋದಕ್ಕೆ ಇವೆಲ್ಲ ದೃಷ್ಟಾಂತ ಆಗ್ತಾವೆ. ಶೋಣೀಭವನ್ನಯನ ಕೋಣೀರಿ ತಾಂಬೂರಿ ಪಾಣೀರಿ ದಾರಣಮಣಿ. ರಾಮದೇವರ ಕಣ್ಣಿನ ಅಂಚಿನ ತುದಿಯ ಮೂಲಿ ಒಳಗಿನ ಒಂದು ಸಂಧಿ ಒಳಗೆ ಒಂದು ಸ್ವಲ್ಪ ಕೆಂಪು ಏರ್ಲಿಕ್ಕೆ ಹತ್ತಿದ್ರೆ ಸಮುದ್ರ ಗದ 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 ನಡಿಬೇಕು. ಇಡೀ ಕಣ್ಣು ಕೆಂಪಾಗಿಲ್ಲ, ಮತ್ತೆ ಕೆಂಪಾಗಿದ್ರೆ ಮುಗಿದು ಹೋಗ್ತಿತ್ತು. ರಾಮದೇವರ ಕಣ್ಣಿನ ಅಂಚಿನ ಒಂದು ಮೂಲಿ ಒಳಗೆ ಯಾವುದೋ ಒಂದು ಭಾಗ ಕೆಂಪಾದ ಅಂದ್ರೆ ದೇವರಿಗೆ ಸಿಟ್ಟು ಬಂತಿನೋ ಅಂತ ಗಾಬರಿಯಾಗಿ ಸಮುದ್ರ ರಾಜ ಬಂದು ಶರಣ ಬಂದಿದ್ದಾನೆ. ಶೋಣೀಭವನ್ನಯನ ಕೋಣಿ ನಯನದ ಕೋಣ, ಕಣ್ಣಿರುವೇ ಚೂರಿರ್ತದೆ, ಮತ್ತು ಅದರೊಳಗೇನು ಅಂಚೇನು ತುದಿ ಏನು ಶರಿಗೇನು ಮೂಲೇನು ಸಂದೇನು ಗೊಂಚೇನು ಅಲ್ಲಿ ಕೆಂಪಾಗೋದೇನು ಆದ್ರೂ ಹೇಳೋ ರೀತಿ ಹಂಗದ. ಶೋಣೀಭವನ್ನಯನ ಕೋಣೀಜಿ ತಾಂಬೂರಿ ಪಾಣೀರಿ ದಾರಣಮಣಿ ಶ್ರೇಣಿ ವೃತಾಂಗ್ರಿಹ ವಾಣಿಜದುನುಮರ ವಾಣಿ ಸ್ತುತೋ ವಿಜಯತೆ. ಇದೇ ಅಭಿಪ್ರಾಯ ವೇದಾಂತ ದೇಶಿಕರು. ಪಾರಾವಾರ ಪಯೋ ವಿಶೋಷಣ ಕಲಾ ಪಾರೀಣ ಕಲಾನಲ ಜ್ವಾಲಾ ಜಾಲೆ ಜಟಾಲೆ ಘೋರ ವಿಜಿಖೌ ವ್ಯಾಪಾರ ವೀರಕ್ರಮ. ಸರ್ವಾವಸ್ಥ ಸಕೃತ್ ಪ್ರಪನ್ನ ಜನತಾ ಸಂರಕ್ಷಣೈಕೌರಿತಿ ಧರ್ಮೋ ವಿಗ್ರಹವಾನ್ ಅಧರ್ಮ ವಿರತಿಂ ಧನ್ವೀಸ ತನ್ವೀತನಃ ಅಂತ ತಿಳ್ಕೊಂಡು ಇವರು ಹೇಳ್ತಾ ಇದ್ದಾರೆ.
ವಿಪ್ರಕ್ಷತ್ರ ವಿಡಂಗ್ರಿಜಾದ ಮುಖರಾನೇಕ ಪ್ರಜಾ ಸೇವಿತ. ಹಂಗ ದೇವರನ್ನ ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಮತ, ಎಲ್ಲ ಪಕ್ಷ, ಎಲ್ಲ ಪಾಂಗಡ ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ಅವಚ್ಛೇದನ ಭಗವಂತರನ್ನ ಆರಾಧನೆ ಉಪಾಸನವನ್ನು ಮಾಡಿ ಹಂಗೆ ಜನ ಉದ್ಧರಿತರಾಗಿದ್ದಾರೆ. ಮಹಾರಾಯರವರ ಭಕ್ತರಾಗಿರ್ತಕ್ಕಂಥ ನಮ್ಮ ರಾಯರು ಯಾವ ಜಾತಿಯವರು ಬಂದರು, ಯಾವ ಧರ್ಮದವರು ಬಂದರು, ಎಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡಿ ಅವರ ಕಷ್ಟಾನಿಷ್ಟಗಳನ್ನು ಪರಿಹರಿಸಿ ಇಷ್ಟಾರ್ಥವನ್ನು ಪ್ರದಾನವನ್ನು ಮಾಡಿ ಅವರನ್ನು ಉದ್ಧಾರ ಮಾಡತಕ್ಕಂಥ ಮಹಾಪ್ರಭುಗಳು ಮಂತ್ರಾಲಯ ಸ್ವಾಮಿಗಳು ಅನ್ನೋದನ್ನು ಈ ಶ್ಲೋಕದೊಳಗೆ ಉಗ್ಗಡಿಸ್ತಾ ಇದ್ದಾರೆ. ವಿಪ್ರಕ್ಷತ್ರ ವಿಡಂಘ್ರಿಜಾತ ಮುಖರಾನೇಕ ಪ್ರಜಾ ಸೇವಿದ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ ಕುರ್ಯಾ ಧ್ರುವಂ ಮಂಗಲಂ ರಂಗೋತ್ತುಂಗತರಂಗ ಮಂಗಳಕರ ಶ್ರೀತುಂಗ ಭದ್ರಾತಟ. ಎಷ್ಟು ಚಂದ ಪದ ಅವ ನೋಡ್ರಿ. ನಮ್ಮ ಕಣ್ಣು ಮುಂದೆನೆ ತುಂಗಾದ ತರಂಗಗಳು ಈಗ ಒಳ್ಳೆ ಆಡ್ತಾ ಅವನೋ ಏನೋ ಹಂಗ. ಇದಕ್ಕೆ ಕವಿತ್ವ ಅಂತಾರೆ. ಅಂದ್ರೆ ಒಳ್ಳೆ ವೀರ ಸುದ್ದಿರೋಣ, ಸಪ್ 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 ಪದಗಳನ್ನು ಹಾಕೋಣ, ಅಥವಾ ಒಳ್ಳೆ ಶೃಂಗಾರ ರಸದ್ದಿರೋಣ. ಆ ಕಾಲಕ್ಕೆ ಸುಕ್ಷಾಮಾನ್ ವೃಕ್ಷರಕ್ಷೋದರಕರಗರಕ್ಷುಂಡರ ವಿಕ್ಷೋಭಿದಾಖ್ಯಾನ್ ಒಳ್ಳೆ ಶೃಂಗಾರ ರಸದ್ದು ಮಾಡುವಾಗ ಇಂಥ ಶಬ್ದ ಹಾಕಿದೆ ಅಂತ. ಎಲ್ಲೇ ಯಾವ ಶಬ್ದ ಎಂತೆಂಥ ಹಾಕಬೇಕು ಅಂತನ್ನೋದು ಔಚಿತ್ಯ ಪ್ರಜ್ಞೆ ಇದ್ರೆ ಮಾತ್ರ ಕವಿ ಅಂತಾರೆ ಹೊರತು ಇಲ್ಲ ಅಂದ್ರೆ ಅವ ಕರಿಯಾಡುವುದಿಲ್ಲ. ನಮ್ಮ ತುಂಗಾ ತೀರದಲ್ಲಿ ಇರ್ತಕ್ಕಂಥ ಯತಿಪುಂಗವರನ್ನ ಅವರ ಮಂಗಳಕರವಾದ ಮಹಿಮೆಯನ್ನು ಹೇಳೋ ಕಾಲಕ್ಕೆ ಈ ಅಪನಾಚಾರ್ಯ ವಾಣಿ ಸಹಿತ ಎಷ್ಟು ಮಧುರ ಆಗ್ಯದ, ಎಷ್ಟು ಕೋಮಲ ಆಗ್ಯದ, ಎಷ್ಟು ಕಾಂತ ಆಗ್ಯದ, ಎಷ್ಟು ಉತ್ತಮ ಆಗ್ಯದ ಅನ್ನೋದನ್ನ ಈ ಶ್ಲೋಕದ ಮೇಲೆ ರಂಗೋತ್ತುಂಗ ತರಂಗ ಮಂಗಳತರ ಶ್ರೀತುಂಗ ಭದ್ರಾ ತಟೆ. ತುಂಗಭದ್ರಾ ಅಂದ್ರೆ ನಮಗೇನೋ ಒಂದು ಮಂಗಳ ನದಿ ಅಂತ ಮನಸ್ಸಿನೊಳಗೆ ಅಂತರಂಗದೊಳಗೆ ಏನು ನದಿ ದುಳು 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 ಹರಿದಂಗಾಗಿರ್ಬೇಕು. ಶಬ್ದ ಉಚ್ಚಾರ ಮಾಡಿದ್ರೇನೆ ರಂಗೋ ತುಂಗಭದ್ರಾ ಅಂತಿದ್ರೆ ಹಿಂದೆ ಅಷ್ಟ ಪರಿಕರ ತಗೊಂಡು ಬಂದಿರೋದಕ್ಕೆ, ಸಾಹಿತ್ಯ ಬೆರೆಸಿಕೊಂಡು ಬಂದಿರೋದಕ್ಕೆ, ಅದಕ್ಕೆ ರಸ ಪೋಷಣೆ ಮಾಡುವ ಹಂಗೆ ಚರ್ಯಮಾನ ಆಗಬೇಕು ಅಂತ ಮಮ್ಮಟಕಾರ. ಇದು ಹ್ಯಾಂಗ ರಸ ಅವತಾರ ಆಗಬೇಕಾದ್ರೆ ಕವ್ಯಪ್ರಕಾಶದೊಳಗೆ ನಾವು ಹೇಳೋ ಕಾಲಕ್ಕೆ ಇದು ಕಬ್ಬನ್ನು ತಗೊಂಡು ನಾವು ಹಲ್ಲಾಗ ಹಾಕಿ ಹಂಗೆ ನುರಿಸ್ತೇವಿ, ಹಂಗೆ ಚರ್ಯಮಾನ ಆಯ್ತು ಅಂದ್ರೆ ವಿಭಾವ ಅನುಭಾವ ಸಂಯೋಗ ದರಸ ನಿಷ್ಪತ್ತಿ ಅಂತ ತಿಳ್ಕೊಂಡು ಆ ಅವಸ್ಥಾಗೆ ಬರಬೇಕಲ್ಲ, ಹಂಗ ಮಾಡ್ತಾ ಇದ್ದಾರೆ ಇಲ್ಲಿ. ರಂಗೋ ತುಂಗ ತರಂಗ ಮಂಗಳಕರ ಶ್ರೀತುಂಗ ಭದ್ರಾತಟ ಪ್ರತ್ಯಸ್ಥ ದ್ವಿಜ ಪುಂಗಬಾಲಯದ ಸನ್ ಮಂತ್ರಾಲಯಾಖ್ಯೇ ಪುರೇ. ಆ ಮಂತ್ರಾಲಯ ಅಂದ್ರೆ ಏನ್ರಿ? ಅದ್ರ ಹಿಸ್ಟ್ರಿ ಭಾಳ ದೊಡ್ಡದರಿ. ನಾ ಮಂತ್ರಾಲಯನೇ ಯಾಕೆ ಕೇಳಿದ್ರೆ ಮಂತ್ರಾಲಯ ಸ್ವಾಮಿಗಳು ಅಂದ್ರೆ ಅದಕ್ಕೆಲ್ಲ ಅರ್ಥ ಹೇಳಿ ಕೂತು ಶ್ಲೋಕ ಇಲ್ಲೇ ಕೂತ್ಕೋತಾವ ಅಂತ ನಿಮಗೆಲ್ಲ ಗೊತ್ತಿದ್ದಂಥದ್ದು. ಬಹಳ ವಿಚಾರ ಮಾಡಿ ರಾಯರನ್ನ ಬೇಡಿದ್ದಾರೆ. ಆದ್ವಾನಿ ವೆಂಕಣ್ಣನಿಗೆ ತಮ್ಮ ಪರಮಾನುಗ್ರಹದಿಂದ ದಿವಾನಗಿರಿ ಪದವಿ ಏರಿರ್ತಕ್ಕಂಥ ಅವಂಗ ರಾಯರು ಬೇಡಿಸಿಕೊಂಡಾರ. ಅದನ್ನು ಯಾಕೆ ಬೇಡಿಸಿಕೊಂಡಾರ? ಅದನ್ನು ಮಂತ್ರಾಲಯಮ್ಮನ ಸನ್ನಿಧಾನದೊಳಗೆ ತಮ್ಮ ತುಂಗಾ ತೀರದೊಳಗೇನೆ ವೃಂದಾವನ ಆಗಬೇಕು ಅಂತ ಯಾಕೆ ಅಪೇಕ್ಷೆ ಬಿಟ್ಟಿದ್ದಾರೆ? ಅದಕ್ಕೆಲ್ಲ ಹಿಂದಿನ ಇತಿಹಾಸಕ್ಕೆ ಹೋಗ್ಬೇಕ್ರಿ ನಾವು. ಅಲ್ಲೇ ಮಹಾನುಭಾವರಾಗಿರ್ತಕ್ಕಂಥವರು ಪ್ರಹ್ಲಾದರಾಜರು ಯಜ್ಞ ಮಾಡಿದ ಜಾಗ ಅದು. ಗುರುಪತ್ಯವರಿಗೆಲ್ಲ ಹೋಸಲ ನಾ ಇಲ್ಲೇ ಯಜ್ಞ ಮಾಡಿ ವೆಂಕಣ್ಣ ನಿಮ್ಮ ಇವ್ ಹೇಳೋದನ್ನು ಕೊಡಿಸು, ಯಾಕಂದ್ರೆ ನಮ್ಮ ಜಾಗ ಅದು ಹಿಂದಕ್ಕೆ ಈಗ ಕಬ್ಜಾ ಬಿಟ್ಟೇವಿ ಅಂತ ಹೋಗ್ಯಾರು. ಅದು ಮೊದಲ ಟೆನೆನ್ಸಿ ಆಟ 10,000 ಅಲ್ಲವು, ಪರಂತು ಇರೋದು ನಾನು ಯಜ್ಞ ಮಾಡಿದ್ದೇನೆ ಆಗೋದು ನೋಡಲ್ಲೇ ಅದು ಊದಿ ಕಾಣಿಸ್ತಾ ಇವ. ಹಿಂದಕ್ಕೆ ನಾನು ಅಜಿತವಾಂಗಲೇ ವಿಶ್ವಾಮಿತ್ರ ಪ್ರಭು ರಾಕ್ಷಸ ಆಗಿದ್ದಾಗ, ದೈತ್ಯ ಆಗಿದ್ದಾಗ ದೇವಾದಿದೇವತೆಗಳನ್ನು ಸಂತೋಷಪಡಿಸಿ ನಮ್ಮ ಹರಿ ಪರಮಾತ್ಮ ಭಗವಂತನನ್ನು ಆರಾಧನೆ ಮಾಡಿದ ಜಾಗ ಇದು. ಮಹಾರಾಯ ಅಲ್ಲೊಂಚೂರು ಜಾಗ ಕೊಡೋದಪ್ಪ ನಮಗೆ. ಇಷ್ಟೇ ಅಲ್ಲ, ಅಲ್ಲೇ ಏನು ಚಮತ್ಕಾರ ಆಯ್ತು. 3 ಯುಗದ ಇತಿಹಾಸ ಇದ್ದ ಜಾಗದಾಗ 4ನೇ ಯುಗದಾಗ ಮಂತ್ರಾಲಯ ಸ್ವಾಮಿಗಳು ಅಲ್ಲಿ ತಮ್ಮ ಜಾಗ ಮಾಡಿಕೊಂಡಾಗ. ಮಂತ್ರ ರಾಯರ ಇತಿಹಾಸ ನಮಗೆ 300 ವರ್ಷದ್ದಾದ್ರೆ ಆ ಮಂತ್ರಾಲಯದ ಇತಿಹಾಸ 3 ಯುಗದ ಇತಿಹಾಸದಾದ್ರೆ ಕೃತಯುಗದೊಳಗೆ, ತ್ರೇತಾಯುಗದೊಳಗೆ, ದ್ವಾಪರ ಯುಗದೊಳಗೆ ಏನು ಸಮಾಚಾರ ನಡೆದದ್ದರಿಂದ ಈಗ ಕಲಿಯುಗದೊಳಗೆ ರಾಯರ ಅಲ್ಲಿ ಹೋಗಿ ಕೂತ್ಕೊಂಡಿದ್ದ.
ದ್ವಾಪರ ಯುಗದೊಳಗೆ ಕೃತಯುಗದೊಳಗೆ ಮಹಾನುಭಾವರು ತಾವು ಯಜ್ಞ ಮಾಡಿರತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಸಮಾಚಾರ. ತ್ರೇತಾಯುಗದೊಳಗೆ ಮತ್ತೆ ಅದಕ್ಕೊಂದು ಇತಿಹಾಸ, ದ್ವಾಪರ ಯುಗದಾಗ ಒಂದು ಇತಿಹಾಸ, ಕಲಿಯುಗದೊಳಗೊಂದು ಇತಿಹಾಸ. ಹೆಂಗ ವೆಂಕಟಾಚಲಕ್ಕೆ 4 ಯುಗದೊಳಗ 4 ಇತಿಹಾಸ. ಶಾಶ್ವತವಾಗಿ ನಮಗ ವೆಂಕಟೇಶ ಮಹಾತ್ಮದ ಮಹಿಮಾ ಗೌರವ ಹೇಳ್ತಾರೆ. ಕೃತಯುಗದೊಳಗ ವೃಷಭಾದ್ರಿ, ತ್ರೇತಾಯುಗದೊಳಗ ಅಂಜನಾಚಲ, ದ್ವಾಪರ ಯುಗದೊಳಗ ಶೇಷಾಚಲ, ಕಲಿಯುಗದೊಳಗ ವೆಂಕಟಾಚಲ. ಹಂಗ ಬೆಟ್ಟಕ್ಕೊಂದು ಇತಿಹಾಸ ಇದೆ. ಅದೇ ರೀತಿಯಾಗಿ ಆ ಗ್ರಾಮಕ್ಕೊಂದು ಇತಿಹಾಸ ಇದೆ. ಮಂತ್ರಾಲಯ ಗ್ರಾಮಕ್ಕೆ 4 ಯುಗದ ಇತಿಹಾಸ. ಕೃತಯುಗದೊಳಗೆ ಪ್ರಹ್ಲಾದರಾಜರು ಯಜ್ಞ ಮಾಡಿದ್ದಾರೆ, ಅಲ್ಲೇ ನರಸಿಂಹದೇವರನ್ನು ಉಪಾಸನ ಮಾಡಿದ್ದಾರೆ, ಆರಾಧನವನ್ನು ಮಾಡಿದ್ದಾರೆ, ಭಗವಂತನನ್ನ ಬೇಡಿಕೊಂಡಿದ್ದಾರೆ. ದಿಶಮೇ ತವ ದಾಸ್ಯ ಯೋಗಂ. ಸ್ವಾಮಿ, ನಾನು ಈಗಂತೂ ತುಲ್ಯ ಪ್ರಿಯ ಪ್ರಿಯ ವಿಯೋಗ ಜನ್ಮ ಶೋಕಾಗ್ನಿನ ಸಕಲಯೋ ನಿಡು ದಯ್ಯಮಾನ ದುಃಖೌಷಧಂ ತದಪಿ ದುಃಖ ಮತಧಿಯಾಂ ಭೂಮನ್ನ ಭ್ರಮಾಮಿ ದಿಶಮೇ ತವ ದಾಸ್ಯ ಯೋಗಂ. ಆ ಜಾಗದ ನಿಂತು ನರಸಿಂಹದೇವರನ್ನು ಬೇಡಿಕೊಂಡು ಯಜ್ಞ ಮಾಡಿ ಆರಾಧನೆ ಮಾಡಿ ಮೆಚ್ಚಿಸಿ ಅರ್ಚಿಸಿ ವಾಲಿಸಿ ನಲಿಸಿ ಒಲಿಸಿ ಭಗವಂತನನ್ನು ಕುಣಿಸಿ ತಣಿಸಿದಂಥ ಜಾಗ. ಆದ್ದರಿಂದ ಮಂತ್ರಾಲಯ ಕೇಳಿದ್ರು ಕೃತಿಯುಗದ ಹಿಸ್ಟ್ರಿ. ತ್ರೇತಾಯುಗದೊಳಗೆ ಏನಾತ್ರಿ ಬಹಳ ರೋಮಾಂಚಕಾರಕವಾಗಿರ್ತಕ್ಕಂಥದ್ದು ಮಂತ್ರಾಲಯದ ಇತಿಹಾಸ. ಅದು ಏನಿದೆ ಅದರಲ್ಲಿ? ರಾಯರು ವೃಂದಾವನಸ್ಥರಾಗೋ ಕಾಲಕ್ಕೆ ಕಲ್ಲು ತಗೊಂಡು ಬರ್ರಿ ಅಂತ ಹೇಳಿದ್ರು. ಅವರು ಕಲ್ಲು ತಗೊಂಡು ಬಂದ್ರಿ ಅಂತ ತಿಳ್ಕೊಂಡು ಹೇಳಿದ ಕ್ಷಣವೇ ತಗೊಂಡು ಬಂದ ಪಾಪ ಯಂಕಣ್ಣ ದಿವಾನ ಗುರುಗಳು ಹೇಳಿದಂಥ ಮಾತಂದ ಕಾಲಿಂದ ಗುರುಗಳು ಹೇಳಿದ್ರೆ ತಲೆಯಿಂದ ಹೊತ್ತು ಮಾಡ್ತಾ ಇದ್ದ. ಕಾಲಿಂದ ತೋರಿಸಿದ್ರು ಸಾಕು, ತಲೆಯಿಂದ ಹೊತ್ತು ನಡೆಸ್ತಾ ಇದ್ದ. ಗುರುಭಕ್ತಿ ಅಂದ್ರೆ ಹೆಂಗಿರ್ಬೇಕ್ರಿ? ಗುರುಗಳಲ್ಲಿ ಹೆಂಗೆ ಸೇವಾ ಮಾಡಬೇಕು? ನೀವೇನು ನಿಮ್ಮದೇನು ನಾ ಯಾಕೆ ಮಾಡಲಿ, ಬೇಕಾದ್ರೆ ನೀವೇ ಮಾಡ್ಕೊಂಬರ್ರಿ, ಗುರುಗಳ ಗಿಂಡಿ ನೀವೇ ತುಂಬ್ಕೊಂಡ್ಬಿಟ್ರಿ, ಶಾಟಿ ನೀವೇ ಒಕ್ಕೊಂಬ, ನೀ ಯಾಕೆ ರೊಕ್ಕ ಮುಟ್ಟಾಳ ಹಂಗಾರೆ. ಆದ್ದರಿಂದ ಗುರುಭಕ್ತಿ ಅಂತನ್ನೋದನ್ನು ಹೇಗೆ ಮಾಡಬೇಕು ಅಂದ್ರೆ ಅದೇ ಒಂದು ಶಾಸ್ತ್ರ ಅದ ನಮ್ಮಲ್ಲಿ. ಆ ರೀತಿಯಾಗಿ ಮಹಾನುಭಾವರಾಗಿರ್ತಕ್ಕಂಥವ್ರು. ಹಾಗೆ ಶಂಕರಣ್ಣ ಹೇಳಿದರು, ಶ್ರೇಷ್ಠವಾಗಿರತಕ್ಕಂಥ ಒಂದು ವೃಂದಾವನ ತಯಾರು ಮಾಡಪ್ಪ, ಸಜೀವ ಸಮಾಧಿಯನ್ನು ತೆಗೆದುಕೊಳ್ಳಬೇಕಾಗಿದೆ ನಮಗೆ, ಆದ್ದರಿಂದ ತಯಾರು ಮಾಡಿ. ಹೇಳಿದಾಕ್ಷಣ ಆಗಲಿ ಗುರುವೇ ಅಂದವ. ಅವನಿಗೇನು ಗುರುವೇ ಅಂದ್ರೇನು, ಗುರು ಗುರುಭೋ ನಮಃ ಅಂದ್ರೇನು, ಗುರು ಅಂದ್ರೆ ಅಂದ ಪ್ರಕಾರವಾಗಿ ಉತ್ತಮ ವೃಂದಾವನ ಥವ 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 ಹೊಡಿತಾ ಇತ್ತು. ರಾಯರು ಗುರುಗಳ ತಯಾರಾಗ್ಯದ ವೃಂದಾವನ ಅಂದ. ಬಂದು ನೋಡಿದ್ರು, ಇದು ಉಪಯೋಗ ನಮಗೆ, ಮತ್ತೊಂದು ತಗೊಂಡು ಬಾ ಹೇಳಿದ್ರೆ ಅವಾಗ ಸಿಕ್ಕಾಪಟ್ಟ ತರಬೇಡ, ಈಗ ಇಲ್ಲಿ ಬಾ ನಾ ಹೇಳ್ತೀನಿ ಅದೇ ಕಲ್ಲು ತಗೊಂಡು ಬಾ ಹೇಳಿದ್ರೆ ಅವ್ರಿಗೆ. ಯಾವುದೋ ಒಂದು ಮಾದನ ರೋಪ, ಯಾವುದೋ ಒಂದು ಗುಡ್ಡ ಮಾದಾವರ, ಅಲ್ಲೇ ಒಂದು ಕಲ್ಲದ ಅದನ್ನು ತಗೊಂಡು ಬಾ. ಆ ಕಲ್ಲಿನ ಲಕ್ಷಣ ಹೇಳಿದ್ರು ಅವಾಗ. ಏವಮೂಢ ವಿಶೇಷ ವಿಶಿಷ್ಟವಾಗಿರತಕ್ಕಂಥ ಒಂದು ಕಲ್ಲದ, ಆ ಕಲ್ಲು ನಮಗೆ ಅದು ಬೇಕಪ್ಪ. ಅದೇನು ಗುರುಗಳ ಅಂದ, ಅದು ಯಾವುದರ ಕಲ್ಲು ಅದು? ನೀವು ಸತ್ತ ಮೇಲೆ ಕೂಡು ವೃಂದಾವನಕ್ಕೆ ಎಂಥ ಕಲ್ಲಿದ್ರಿ ಬಾಯಿ ಅಲ್ಲಿ ನಾವು ಅಂದ್ರೆ ಯಾವ ಕಲ್ಲಾದ್ರೆ ನಿಮಗೊಂದು ಕಲ್ಲಾದ್ರಾತು. ಆದ್ದರಿಂದ ಹಾಗೆಲ್ಲಯ್ಯ ಅದನ್ನು ತಗೊಂಡು ಬಾ. ಅದರ ಇತಿಹಾಸ ಇದೆ. ಅದಕ್ಕೆ ಏನು ಇತಿಹಾಸ? ರಾಮದೇವರು ಸೀತಾ ಸ್ವಯಂವರಕ್ಕೆ ಹೋಗುವಾಗ ಒಂದು ಅರಣ್ಯದ ಆಶ್ರಮದೊಳಗೆ ಹೋದಾಗ ವಿಶ್ವಾಮಿತ್ರ ಹೇಳಿದ್ರು, ಈ ಕಲ್ಲಿನ ಮೇಲೆ ನಿಂದ್ರು ಸ್ವಾಮಿ ಅಂತ ಹೇಳಿದ್ರು. ಕಲ್ಲಿಗೆ ಕಾಲು ಹಚ್ಚು ಪುರುಷೋತ್ತಿಗೆ ಆ ಕಲ್ಲು ಹೋಗಿ ಒಂದು ಕನ್ಯೆ ಆಗಿ ಕೂತ್ಕೊಂಡ್ಬಿಡ್ತು. ಅದು ಅಹಲ್ಯ ಅಹಲ್ಯ ಅಂತ. ಆಕೆಯನ್ನು ಉದ್ಧಾರವನ್ನು ಮಾಡಿದ್ರೆ ಆ ಕಥೆ ಹೇಳೋದಿಲ್ಲ. ರಾಮದೇವರ ಪಾದ ಸ್ಪರ್ಶ ಆದಂತ ಒಂದು ಕಲ್ಲು ಬಿದ್ದಿತ್ತು. ಎಲ್ಲ ನಮ್ಮ ದೇವರ ಕಾಲಿಟ್ಟು ಕಲ್ಲು ಇದು, ಆ ಕಲ್ಲು ತಗೊಂಬ, ಅದರ ವೃಂದಾವನ ಮಾಡು ಅಂತ ಹೇಳಿದ್ರು. ಎಂಥ ಮಹಿಮಾ, ಎಷ್ಟು ಅಪರೋಕ್ಷ ತ್ಯಾಗ. ಆದ್ದರಿಂದ ಮಂತ್ರಾಲಯದೊಳಗೆ ಇದು ತ್ರೇತಾಯುಗದ ಇತಿಹಾಸ ಮಂತ್ರಾಲಯದ್ದು. ಇನ್ನು ದ್ವಾಪರ ಯುಗಕ್ಕೆ ಬರೋಣ, ಅಲ್ಲಿಯೂ ಒಂದು ಅದರ ಇತಿಹಾಸದ. ದ್ವಾಪರ ಯುಗದಾಗ ಅರ್ಜುನ ಧರ್ಮರಾಜ ಅಶ್ವಮೇಧ ಯಾಗವನ್ನು ಮಾಡಿರತಕ್ಕಂಥ ಪ್ರಸಂಗದೊಳಗೆ ಅರ್ಜುನ ಕೃಷ್ಣಾರ್ಜುನರಿಬ್ಬರೂ ಕೂಡ
ಆ ಕುದುರೆ ಸಮಯದಲ್ಲಿ ಕುದುರೆ ಹಿಂದೆ ರಕ್ಷಣವನ್ನು ಮಾಡ್ತಾ ಹೊರಟಿದ್ದ ಪರಮಾತ್ಮ. ಹೋಗೋ ಕಾಲಕ್ಕೆ ಯಾರ್ಯಾರೂ ಕಟ್ಟಿದ್ದಿಲ್ರಿ, ಯಾರು ಕಟ್ಟಬೇಕ್ರಿ? ಬಲಭೀಮನ ಗದಾಪ್ರಹಾರದ ಹೊಡೆತ ಇನ್ನ ತಾಜಾ ಇತ್ತು, ಮಂದಿ ಇತ್ತು ಕಲ್ಪನಾದೊಳಗೆ, ಟಿವಿ ಒಳಗೆ ನೋಡಿದಂಗಾಗಿತ್ತು. ಏನು ಒಂದೊಂದು ಗದಾದ ಪೆಟ್ಟು ಇಟ್ಟ ಅಂದ್ರೆ 101 ತೆಂಗಿನಕಾಯಿ ಹೊಡೆದಂಗ ದುರ್ಯೋಧನಾದಿಗೆ ತಲೆ ಹೊಡೆದ ನೋಡ್ರಿ. ಒಬ್ಬೊಬ್ರದೆ ಅದನ್ನು ನೋಡಿ ನೆನೆಸಿದ ಮಂದಿ ನಡೆಸಿ ಹೋಗ್ತಾ ಇದ್ರು. ಇವನು ಕುದುರೆ ಯಾರು ಕಟ್ಟ್ಯಾರ್ರಿ? ಇನ್ನ ಕುದುರೆ ಕಟ್ಟೋಣ ಅಂತಂದ್ರೆ ಯಮಪಟ್ನಕ್ಕೆ ಗಾಡಿ ಬಂಡಿ ಕಟ್ಟೋಣ ಅಂತೆ ಅರ್ಥ. ಭೀಮನ ಕುದುರೆ ಕಟ್ಟುವುದಂದ್ರೆ ಏನ್ರಿ? ಯಮನ ಕಟ್ಟಬಹುದಿನ ಕದಾಚಿತ. ಭೀಮ ಯಮ, ಆ ಯಮನಕ್ಕಿಂತ 1000 ಪಾಲ ಯಮಗೂ ಯಮ ಇವ ಭೀಮ. ಆದ್ದರಿಂದ ಅರ್ಜುನ ಒಂದೂ ಕೆಲಸ ಮಾಡ್ತಿದ್ದಿಲ್ಲ. ನಾವು ಯಾರೇ ಬಂದ್ರು ಅಂದ್ರೆ ಇಷ್ಟೇ ಹೇಳ್ಬೇಕು, ಯುದ್ಧ ಮಾಡು ಪ್ರಸಂಗ ಅಂತಿದ್ರು. ಮಾರಾಯ ನಮಸ್ಕಾರ ನಿನಗೆ, ಏನು ಬೇಕಾದಂತ ತಗೊಂಡು ಹೋಗುದು. ಭೀಮನ ತಮ್ಮ ಅಂದ್ರೆ ಬಗೆನೇ ಹರಿದು. ಆದ್ದರಿಂದ ಅದು ನಿರಂತರವಾಗಿ ನಡೆದು ಬಿಟ್ಟಿತ್ತು. ಯಾರ್ಯಾರು ಕಟ್ಟುತ್ತಾ ಇರಲಿಲ್ಲ, ಒಬ್ಬ ಮನುಷ್ಯ ಕಟ್ಟಿದ ಕ್ಷಣವೇ ನೋಡ್ರಿ ಅರ್ಜುನಿಗೆ ಬ್ರಹ್ಮಾಂಡ ಕೋಪ ಬಂತು. ಕೃಷ್ಣ ಅವನು ಯಾವ ಕಟ್ಟಿದ ಅವನು ನೋಡಿಬಿಡ್ತೀನಿ ಅಂದ. ಈಗ ಸಂಜೆ ಅನ್ನೋದ್ರಾಗ ಅವನ್ನ ಸಂಹಾರ ಮಾಡದೆ ಹೋದ್ರೆ ಬಾಯಿ ಮುತ್ತು ಅಂದ ಕೃಷ್ಣ. ರಗಡಾಗಿ ಹಿಂದ್ಕೊಂಬ ಹಿಂಗೆಲ್ಲ ಮಾಡ್ಕೊಂಡು ಬೆಂಕಿ ಹಾಕ್ತೀನಿ, ಅಗ್ನಿ ಪ್ರವೇಶ ಮಾಡಿದೆ. ಮಾರಾಯ ಬದುಕಿಸ್ಕೋಬೇಕು, ನೀ ಎಲ್ಲ ಬೇಕಾದ್ ಮಾಡ್ತೀನಿ, ನನಗೆ ಸಾವು ಬರ್ತವೆ. ನಾವು ಹುಚ್ಚಾಪಟ್ಟ ಪ್ರತಿಜ್ಞೆ ಮಾಡ್ತಾ ಇದ್ದೀರಿ. ಪ್ರತಿಜ್ಞಾ ಪೂರ್ಣ ಮಾಡ್ಲಿಕ್ಕೆ ನಾ ಸಾಯ್ತೀನಿ, ನಾ ಕರೆಂಟ್ ಹಿಡಿತೀನಿ, ನಾ ಬೆಂಕಿ ಒಳಗೆ ಹಾಕ್ಕೊತೀನಿ, ನಾ ಟಿಕ್ 20 ತಗೋತೀನಿ. ನಮ್ಮ ಪ್ರತಿಜ್ಞಾ ಹೋತು ಟಿಕ್ 20 ಬಾಟ್ಲಿ ಕಾಯಂ ಇಟ್ಕೊಂಡೇ ಕೂತಿರ್ತೀನಿ. ಮಾರಾಯ ಸುಮ್ಮಿರೋ ಅರ್ಜುನ, ಏನು ನಿನಗೆ ತಾಕತ್ತದ ಅಷ್ಟು ಯುದ್ಧ ಮಾಡು. ಆದ್ರಾಗ್ತಾ ಹೋದ್ರು. ಅರ್ಜುನ ಯುದ್ಧ ಮಾಡಿದ. ಯುದ್ಧ ಮಾಡಿದ್ರೆ ಸದಾ ಸರ್ವದ ಯುದ್ಧದಾಗ ಗೆದ್ದಂಥ ವೀರ ಅರ್ಜುನ ಸೋತು ಬಿಟ್ಟಿದ್ದ. ಮತ್ತೊಮ್ಮೆ ಯುದ್ಧ ಮಾಡಿದ, ಮತ್ತೂ ಸೋತ, ಮತ್ತೂ ಯುದ್ಧ. ಕೃಷ್ಣ ಅಂದ, ಆ ಗೀತಾ ಪುಸ್ತಕ ತಗೊಂಬ ಅರ್ಧಾಳು ಹಾಕ್ತೀನಿ ಅಂದ. ಅದೋ ಕೋಮರ ಇಲ್ಲಾಗೆಲ್ಲ ಪಟ್ರೆ ನಮ್ಮ ಗೀತಾದ ಮೇಲೆ ಯಾಕೆ ಸಿಟ್ಟು ಎಲ್ಲದ್ರದ್ದು. ಅಲ್ಲಾದ್ರೆ ಕಡಿಗೆ ಏನಲ್ಲಪ್ಪ ಅದು ಶ್ಲೋಕ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿ ಧ್ರುವ ನೀತಿ ಮತಿ ಮಮ. ನನಗೆ ಇದು ಮತಿ ಅದನೋ, ಇದೇನು ನನ್ನ ಗತಿ ಅದನೋ, ಇದು ಅಧೋ ಗತಿ ಆಗೋ ಪ್ರಸಂಗ ಬಂತು. ನೀ ನೋಡು, ಯತ್ರ ಯೋಗೇಶ್ವರ ಕೃಷ್ಣ ನೀ ಇದ್ದೀನಿ, ಯತ್ರ ಪಾರ್ಥೋ ಧನುರ್ಧರ ದಂಡಿ ಧನುಷ್ಠಿದ್ದು ನಾ ಇದ್ದೀನಿ. ಆದರೂ ಕೂಡ ವಿಜಯ ಅನ್ನೋ ಸುದ್ದಿನೇ ಇಲ್ಲല്ലോ ಕೃಷ್ಣ. ಅದಕ್ಕೆ ಆ ಗೀತಾನೇ ಅರ್ಧಾಳು ಹಾಕ್ತೀನಿ. ಅದೆಲ್ಲ ಮಾಡಬೇಡ. ಅರ್ಜುನ ಸೋತ ಸೋತ ಸೋತ. ಕೃಷ್ಣ ಹೇಳ, ಅರ್ಜುನ ಒಂದು ಕೆಲಸ ಮಾಡುವಂತ, ಏನು ಆ ಜಾಗ ಬಿಟ್ಟು ಒಂದು ಸ್ವಲ್ಪ ಹಿಂದರೆ ಸರಿ ಎಂದ. ಎಲ್ಲಾದ್ರೂ ನಮ್ಮ ಪ್ರತಿಜ್ಞೆ ಕ್ಷತ್ರಿಯ ಹಿಂದೆ ಸರಿಲಿಕ್ಕೆ ಉಂಟೇನ ಅರ್ಜುನ? ಕೃಷ್ಣ ಎಂದೂ ಸರಿಯೋದು. ಹಂಗಾರೆ ಮುಂದೆ ಸರಿ, ಒಟ್ಟ ಆ ಜಾಗ ಬಿಟ್ಟು ಸರಿ, ಹಿಂದೆ ಸರಿ, ಮುಂದೆ ಸರಿ, ಅಡಕ್ ಸರಿ, ಬಲಕ್ ಸರಿ, ಮ್ಯಾಲ ಸರಿ, ತೆಳಗ್ ಸರಿ. ಸರಿ ಅಂದ್ರೆ ಮುಂದೆಲ್ಲ ಸರಿ ತಾನೆ. ನೀ ಸರಿ ಇಲ್ಲ ಅಂತಂದಿ ಅಂತಂದ್ರೆ ನಿನಗೆ ಕಡತನಕ ಬೆಸಾನೇ ಆಗುವುದು. ಆದ್ದರಿಂದ ನಿನಗೆ ಸರಿ ಆಗ್ಬೇಕಾದ್ರೆ ಮೊದಲು ಹಿಂದೆ ಸರಿ, ಅದಕ್ಕೆ ಮುಂದೆ ಸರಿ, ಹಿಂದೆ ಮುಂದೆ ಕೂಡ ಸರಿಬೇಕು. ಅಂತೂ ಎಂತೂ ಸರಳ ಕೃಷ್ಣ ಹೇಳಿದ್ದ. ಸರದ ತಕ್ಷಣದೊಳಗೆ ಇವನ ಗಾಂಡೀವ ಧನಸ್ಯನೆಂದ ಪಾದಾಕ್ರಾಂತವಾಗಿ ಸೋತ ಶರಣಾಗತವಾಗಿ ಅರ್ಜುನ ಕಾಲಿನ ಮೇಲೆ ಬಂದು ಬಿದ್ದ. ಶರಣಂ ಶರಣಂ ಯಾನ್. ಕೃಷ್ಣ ಇದೇನು ಚಮತ್ಕಾರ ಅಂದ. ಆ ಕ್ಷೇತ್ರ ಅಂಥದ್ದು ಪ್ರಹ್ಲಾದರಾಜರು ಯಜ್ಞ ಮಾಡಿದ ಜಾಗ. ಅಲ್ಲಿ ನಿಂತು ನಿನ್ನ ತಾಕತ್ತು, ನಿನ್ನ ವೈಭವ ಮೆರೆಸ್ಲಿಕ್ಕೆ ಹೋಗ್ತೀಯ. ಮೂರ್ಖ ದೊಡ್ಡವರು. ಪ್ರಹ್ಲಾದ ಅಂದ್ರೆ ನನ್ನ ಪರಮ ಭಗವಂತ ಭಕ್ತ. ಅರ್ಜುನಿಗೆ ಕೆಣಕಿದಂಗಾಯ್ತು. ಕೃಷ್ಣ ನನಗಿಂತ ಭಕ್ತನೇ ಸತ್ತ. ಪ್ರಹ್ಲಾದ ಮಮ ಭಕ್ತ, ನೀನು ಭಕ್ತ. ಭಕ್ತರು ಭಕ್ತರು ಬಡದಾಡಿದರು ಭಕ್ತರ ಹಂಗಾಗಿರೋ ನೀವು. ಈಗ ಪ್ರಹ್ಲಾದ ರಾಜ ಅಂದ್ರೆ ನಿನ್ನ ಮೈ ಉಕ್ಕಬೇಕು. ಭಗವಂತ ಭಕ್ತರ ದ್ವೇಷ ಅಂದ್ರೆ ನನ್ನ ದ್ವೇಷ ಅಂತ ಹೇಳಿದ ಕ್ಷಣನೇ ಅರ್ಜುನನ ಕಣ್ಣಿನಿಂದ ದಳ 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 ನೀರು ಹೋಗ್ತಾ. ಸ್ವಾಮಿ, ಆ ಪ್ರಹ್ಲಾದನ ಮೇಲೆ ಮಾಡಿದ ಅನುಗ್ರಹ ಕೃಷ್ಣ ನನ್ನ ಮೇಲೆ ಮಾಡಿ.
ಅಂತ ಹೇಳಿಕೊಂಡಿದ್ದಾರೆ. ಆದ್ದರಿಂದ ಆ ಜಾಗ ದ್ವಾಪರ ಯುಗದಾಗ ಈ ಇತಿಹಾಸ ಇದೆ. ಕೃತಯುಗದೊಳಗೆ, ತ್ರೇತಾಯುಗದೊಳಗೆ, ದ್ವಾಪರ ಯುಗದೊಳಗೆ 3 ಯುಗದ ಇತಿಹಾಸ ನೋಡಿಕೊಂಡು 4ನೇ ಯುಗದೊಳಗೆ ಮಂತ್ರಾಲಯ ಸ್ವಾಮಿಗಳು ಹೇಳ್ತಾ ಇದ್ದಾರೆ, ಯಂಕಣ್ಣ ನಿನಗೆ ನನ್ನ ಮೇಲೆ ಭಕ್ತಿ ಇದ್ರೆ ಆ ಮನ್ಸಾಳಿ ನನಗೆ ಮೊದಲ ದಾನ ಕೊಡಿಸು. ಆ ಮನ್ಸಾಳಿ ಒಳಗೆ ನಾನು ಮಾಡ್ತಾ ಇದ್ದೇನೆ. ಅವ ಹೋಗಿ ನವಾಬ್ ಹೇಳಿದರೆ, ಏನು ನಿಮ್ಮ ಸ್ವಾಮಿಗಳು ಸ್ವಲ್ಪ ಬುದ್ಧಿ ಅದನೂ ಇಲ್ಲ ಅವರಿಗೆ, ಅಲ್ಲೋ ಬೇಡುವುದು ಬೇಡ್ತಾರೆ. ಅದ್ಯಾರು ಮನ್ಸಾಲಿ ಕ್ಯಾಟ್ ಕುಗ್ರಾಮ ಬರೇ ರಟವಳ್ಳಿ ಹಳ್ಳಿ ಬೆಳೆದದ್ದು. ಆವಾಗಂತೂ ಈಗೆಲ್ಲ ಬೇಕಾದಾಗಿದ್ವಿ, ಟೂರಿಸ್ಟ್ ಸೆಂಟರ್ ಆಗಿದೆ. ಆಗಿನ ಕಾಲದೊಳಗೆ ಇಂಥ ಕುಗ್ರಾಮ ದಾನ ಕೊಡ್ಲಿಕ್ಕೆ ನನಗೆ ನಾಚಿಕೆ ಬರ್ತದ. ನಾವು ದೊಡ್ಡ ದೊಡ್ಡ ಊರು ಆಹ್ವಾನಿ ಕೊಡ್ತೇನೆ ಬೇಕಾದ್ರೆ, ನನ್ನ ರಾಜ್ಯನೇ ಆ ಗುರುಗಳ ಪಾದಾರದಿಂದ ಇಡ್ತೇನೆ. ಆ ಕ್ಯಾಟ್ ಹಳ್ಳಿ ಯಾಕೆ ಬೇಡ್ತಾರೆ? ನಿನ್ನ ದೃಷ್ಟಿಯಿಂದ ಕೆಟ್ಟು, ಅವರ ದೃಷ್ಟಿಯಿಂದ ಅದೇ ಬಹಳ ಶ್ರೇಷ್ಠ ಅಂತ ಹೇಳಿ ಕೊಡಬೇಕಾದ್ರೆ ಈ ಮನ್ಸಾಲಿದೇನದ ಅದರ ಮಹಿಮಾ. ಅದಕ್ಕೆ ನೋ ಮಂಚಾಹ ಮೃಗಹಾನ ಚಂಚಲ ದೃಜ ದ್ರವ್ಯಂ ಶ್ರಮಾದ ಸಂಚಿತಂ ಚಂಚತಿ ಕಿಂಚನ ಕಿಂಚ ಕಾಂಚನಮಪಿ ತ್ವಂಚಾನುಯಂತ್ಯತ್ಯಯೇ ಸಂಚಿಂತ್ಯೈವ ಮಮುಂಚ ಮುಂಚ ಸಕಲಂ ಪ್ರಾಪಂಚಿಕಂ ನೈವರಂ ಮಂಚಾಲಿ ಗುರುಮಂಚ ಶಾಶ್ವತ ದುಃಖಂ ತ್ವಂಚೇತ್ ಸಖೇ ವಾಂಛಸಿ. ಹೇ ಸಖೇ, ಮಂಚಾಲಿ ಗುರುಂ ಅಂಚ, ಅಂಚ ಅಂದ್ರೆ ಪೂಜೆಯ ಅಂತರ್ಥ. ಮಂಚಾಲಿ ಗುರುಮಂಚ ಶಾಶ್ವತ ಸುಖಂ ತ್ವಂಚೇತ್ ಸಖೇ ವಾಂಛ. ಯಾವುದು ಬರೋದಿಲ್ಲ ಯಾ ನಿನಗೆ? ನೋ ಮಂಚಾಹ, ಜೋಡಿ ಬರುವುದಿಲ್ಲಪ್ಪ ನಿನಗೆ. ನೋ ಮಂಚಾಹ ನ ಗ್ರಹಾಹ ನ ಚಂಚಲ ದೃಶೋ. ಎಷ್ಟೇ ಪ್ರೀತಿಯ ಮಡದಿ ಆಗಿದ್ರು ಕೂಡ ಮಡದಿ ಭಾರ್ಯಾಗ್ರಹ ದ್ವಾರಿ ಜನ ಸ್ಮಶಾನೆ. ಯಾವೂ ಬರೋದಿಲ್ಲಪ್ಪ ನನಗೆ. ನೋ ಮಂಚಾಹ ನ ಗ್ರಹಾಹ ನ ಚಂಚಲ ದೃಶೋ ದ್ರವ್ಯಂ ಶ್ರಮಾತ ಸಂಚಿತಂ. ಎಷ್ಟು ಕಷ್ಟಪಟ್ಟು ಬ್ಲ್ಯಾಕ್ ಮಾರ್ಕೆಟ್ ಮಾಡಿ ಲಂಚ ತಿಂದು ಏನೇನೋ ಶ್ರಮ ಮಾಡಿ ಸಂಚಿತ ಮಾಡಿ ಇಟ್ಟಿಯಲ್ಲಪ್ಪ, ಅದು ಯಾವುದು